ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಅಪ್ಪ ತಂದೆ, ನಿನ್ನ ಪ್ರೀತಿ ಮತ್ತು ಕೃಪೆ ಯಾವಾಗಲೂ ನಮ್ಮೊಡನೆ ಇರಲೆಂದು ಪ್ರಾರ್ಥಿಸುತ್ತೇವೆ. ನಿನ್ನ ಅನುಗ್ರಹ ಮತ್ತು ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಸದಾಕಾಲ ಇರಲಿ ತಂದೆಯೇ. ನಿನ್ನ ವಾಕ್ಯದಂತೆ ನಮ್ಮನ್ನು ಕಾಪಾಡು, ಏಕೆಂದರೆ ನಾವು ನಿನ್ನಲ್ಲಿ ಆಶ್ರಯ ಪಡೆದಿದ್ದೇವೆ. ನಿನ್ನ ದಿವ್ಯ ದಯೆ ಮತ್ತು ಕೃಪೆ ನಮ್ಮ ಮೇಲೆ ಕರುಣಿಸು. ನಿನ್ನ ಪವಿತ್ರಾತ್ಮನಿಂದ ಮತ್ತು ಯೇಸುವಿನ ಪವಿತ್ರ ರಕ್ತದಿಂದ ನಮ್ಮ ಹೃದಯಗಳನ್ನು ಶುದ್ಧಗೊಳಿಸು. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈಯು ಪರಿಶುದ್ಧ ಬಾಹು ಜಯವನ್ನುಂಟು ಮಾಡಿದೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದೇನೆ. ಆತನು ಇಸ್ರಾಯೇಲ ಮನೆತನದ ಕಡೆಗಿದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಾ ಕಾರ್ಯವನ್ನು ನೋಡಿದ್ದಾರೆ. ಹಾಲೆಲೂಯ, ಆಮೆನ್. ಓ ಯೇಸುವೆ, ನಿಮಗೆ ಆರಾಧನೆ. ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ, ನಿಮಗೆ ಆರಾಧನೆ. ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ, ನಿಮಗೆ ಆರಾಧನೆ. ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ, ನಿಮಗೆ ಆರಾಧನೆ. ಯೇಸುವೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಯೇಸುವೆ, ನಿಮಗೆ ಆರಾಧನೆ. ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೆ, ನಿಮಗೆ ಆರಾಧನೆ. ಓ ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ, ನಿಮಗೆ ಆರಾಧನೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ, ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ, ನನ್ನ ಯೇಸುವೆ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು.
ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. 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 ಓ ಯೇಸುವೆ ನಿಮಗೆ ಆರಾಧನೆ, ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ, ಓ ಯೇಸುವೆ ನಿಮಗೆ ಆರಾಧನೆ. ಓ ವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ, ಧನ್ಯವಾದ ಸ್ತುತಿ ನಿನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ, ಧನ್ಯವಾದ ಸ್ತುತಿ ನಿನಗೆ. ಧನ್ಯವಾದದಿ ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ,
ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ನಿಮಗೆ ಆರಾಧನೆ, ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಸ್ತೋತ್ರ. ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ ಆರಾಧನೆ, ಯೇಸುವೆ ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ಸ್ತೋತ್ರ. ಓ ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ
ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ.
ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಇವತ್ತಿನ ವಾಕ್ಯವನ್ನು ಆಲಿಸಲು ಬೇಕಾದ ಕೃಪೆಯನ್ನು ನೀಡಿರಿ ತಂದೆಯೇ. ಈ ವಾಕ್ಯದಲ್ಲಿರುವ ಸ್ವರ್ಗೀಯ ಮನ್ನವನ್ನು ನಾವು ಅನುಭವಿಸುವಂತೆ ಅದನ್ನು ಅರಿತು ಅದರ ಪ್ರಕಾರ ಜೀವಿಸಲು ಬೇಕಾದ ಶಕ್ತಿಯನ್ನು ನೀಡಿರೆಂದು ಬೇಡುತ್ತೇವೆ ಕರ್ತನೇ. ಯೇಸುವಿನ ನಾಮದಲ್ಲಿ ಆಮೆನ್. ಹೋದ ವಾರ ನಾವು ಪುತ್ರತ್ವದ ಬಗ್ಗೆ ಕೇಳಿದೆವು. ದೇವಪುತ್ರರ ಉದಯ ಅಥವಾ ಪ್ರಕಟಣೆ. ಆಮೆನ್. ಹೋದ ವಾರದ ವಾಕ್ಯವನ್ನು ಕೇಳಿದ್ದು ಯಾರಿಗೆಲ್ಲ ನೆನಪಿದೆ? ಹಾಲೆಲೂಯ. 1 ಯೋಹಾನ ಅಧ್ಯಾಯ 3 ವಾಕ್ಯ 1. ಈಗೋ ನಾವು ದೇವರ ಮಕ್ಕಳೆಂದು ಕರೆಯಲ್ಪಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನಲ್ಲ, ನಾವು ಆತನ ಮಕ್ಕಳಾಗಿದ್ದೇವೆ. ಲೋಕವು ಆತನನ್ನು ಅರ್ಥ ಮಾಡಿಕೊಳ್ಳದಿರುವುದರಿಂದ ನಮ್ಮನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲ. ಹೌದು, ನಾವು ಆತನ ಮಕ್ಕಳಾಗಿದ್ದೇವೆ. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ದೇವರು ಮುಂದೆ ನಾವು ಏನು ಆಗುವೆವೋ ಅದು ಇನ್ನೂ ಪ್ರಕಟಿಸಲಿಲ್ಲ. ನಿಮ್ಮ ಜೀವನದ ಉದ್ದೇಶವನ್ನು ಬಹಿರಂಗಗೊಳಿಸಲಿಲ್ಲ. ಲೋಕವು ನಿಮ್ಮನ್ನು ಗುರುತಿಸಿಕೊಳ್ಳಲಿಲ್ಲ, ಏಕೆಂದರೆ ಲೋಕವು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಒಂದು ವೇಳೆ ಲೋಕವು ನಿಮ್ಮನ್ನು ಗುರುತಿಸಿಕೊಂಡರೆ ನಿಮ್ಮ ಪುತ್ರತ್ವದಲ್ಲಿ ಏನಾದರೂ ತಪ್ಪು ಇರಬೇಕು. ದೇವರ ವಾಕ್ಯ ಹೇಳುತ್ತದೆ, ಲೋಕವು ನಿಮ್ಮನ್ನು ತಿಳಿದುಕೊಳ್ಳಲಿಲ್ಲ, ಯಾಕೆಂದರೆ ಲೋಕವು ಆತನನ್ನು ತಿಳಿದುಕೊಳ್ಳಲಿಲ್ಲ. ಲೋಕವು ನಿಮ್ಮನ್ನು ತಿಳಿದುಕೊಂಡರೆ ನೀವು ಲೋಕದವರಂತೆ ಇದ್ದರೆ ನಿಮ್ಮ ಪುತ್ರತ್ವದಲ್ಲಿ ಏನೋ ಕೊರತೆ ಇರಬೇಕು, ಸರಿಯಲ್ಲವೇ? ದೇವರ ವಾಕ್ಯವು ಹೇಳ್ತದೆ, ಲೋಕವು ನಮ್ಮನ್ನು ಅರಿತಿಲ್ಲ, ಯಾಕೆಂದರೆ ಅದು ಆತನನ್ನೂ ತಿಳಿದುಕೊಳ್ಳಲಿಲ್ಲ. ನೀವು ನಿಜವಾದ ದೇವಪುತ್ರರಾದರೆ ನೀವು ಲೋಕದಲ್ಲಿ ಗುರುತಿಸಿಕೊಳ್ಳುವುದನ್ನು ಆಶಿಸುವುದಿಲ್ಲ. ಒಂದು ವೇಳೆ ನೀವು ಕಂಡುಕೊಂಡರೆ ನಿಮ್ಮ ಪುತ್ರತ್ವವನ್ನು ಪರಿಶೀಲಿಸಿರಿ. ಆಮೆನ್. ಲೋಕವು ಆತನನ್ನು ಅರ್ಥ ಮಾಡಿಕೊಳ್ಳದಿರುವುದರಿಂದ ನಮ್ಮನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರಿಯರೇ, ನಾವು ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಎಂಥವರಾಗಿರ್ತೇವೋ ಎಂಬುದು ಇನ್ನೂ ತಿಳಿದಿಲ್ಲ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ದೇವರಿಗೆ ಇರುವ ಉದ್ದೇಶವು ಇನ್ನೂ ಪ್ರಕಟಗೊಳ್ಳಲಿಲ್ಲ, ಇನ್ನೂ ಪ್ರತ್ಯಕ್ಷವಾಗಬೇಕು, ಸರಿಯಲ್ಲವೇ? ಹೋದ ವಾರ ನಾವು ಕೇಳಿದೆವು, ದೇವರ ವಾಕ್ಯವು ಹೇಳುತ್ತದೆ, ಇಡೀ ಸೃಷ್ಟಿಯು
ದೇವಪುತ್ರರ ಉದಯಗೋಸ್ಕರ ಅವರು ಪ್ರಕಟಗೊಳ್ಳಲು ಆತುರತೆಯಿಂದ ಕಾದಿದೆ. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ಮುಂದೆ ನಾವು ಏನಾಗುವೆವೋ ಎಂದು ಅದು ಇನ್ನೂ ಪ್ರಕಟಗೊಳ್ಳಲಿಲ್ಲ. ಆಮೆನ್. ಯೋಹಾನನು ಅಧ್ಯಾಯ 1 ವಾಕ್ಯ 12. ಆದರೂ ಯಾರ್ಯಾರು ಆತನನ್ನು ಸ್ವೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ಕೊಟ್ಟನು. ಆಮೆನ್. ಹೌದು, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಾಲೆಲೂಯ. ಅವರಿಗೆ ಆತನು ಅಧಿಕಾರ ಕೊಟ್ಟನು. ಅಧಿಕಾರ ಯಾವುದಕ್ಕೋಸ್ಕರ? ಅಧಿಕಾರ ಏನನ್ನು ಆಗಲು? ಏನು ಆಗಲು? ದೇವರ ಪುತ್ರರು. ಆಮೆನ್. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರೆಲ್ಲರಿಗೆ ಆತನು ಅಧಿಕಾರ ಕೊಟ್ಟನು, ದೇವರ ಮಕ್ಕಳಾಗುವ ಅಧಿಕಾರ. ನೀವು ಆತನನ್ನು ಅಂಗೀಕರಿಸಿದಾಗ ಆತನು ನಿಮಗೆ ಅಧಿಕಾರ ಕೊಡುತ್ತಾನೆ. ದೇವರಲ್ಲಿ ಏನನ್ನಾದರೂ ಆಗಬೇಕೆಂದು, ನೀವು ಪರಿವರ್ತನೆ ಹೊಂದಬೇಕೆಂದು, ಹೌದು, ಆತನು ನಿಮಗೆ ಅಧಿಕಾರವನ್ನು ಕೊಡುತ್ತಾನೆ, ಆತನ ಮಕ್ಕಳಾಗಲು. ನಿಮ್ಮ ಜೀವನದ ಪ್ರಯಾಣದಲ್ಲಿ ನೀವು ಏನೋ ಒಂದು ಆಗಬೇಕು. ಹೌದು, ಆತನ ಅಧಿಕಾರದಿಂದ ದೇವರು ನಿಮಗೆ ಅಧಿಕಾರವನ್ನು ಕೊಡುತ್ತಾರೆ, ನೀವು ಆಗಲು. ಆದರೆ ಹಾಗೆ ಆಗಬೇಕಾದರೆ ನೀವು ಮೊದಲು ಹಿಂಬಾಲಿಸಬೇಕು. ಹಿಂಬಾಲಿಸುವಿಕೆಯಲ್ಲಿ ನಿಮ್ಮನ್ನು ಏನನ್ನೋ ಮಾಡುತ್ತಾರೆ ಅಥವಾ ನೀವು ಆಗುತ್ತೀರಿ. ಹೌದು, ನಂತರ ಬರುವುದು ಬಹಿರಂಗಗೊಳಿಸುವಿಕೆ. ದೇವರ ವಾಕ್ಯ ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಹೇಳುತ್ತದೆ, 8ನೇ ಅಧ್ಯಾಯ 19ನೇ ವಾಕ್ಯ, ಇಡೀ ಪ್ರಪಂಚವು ಕಾದುಕೊಂಡಿದೆ ಅವರ ಪ್ರತ್ಯಕ್ಷಗೊಳ್ಳುವಿಕೆಗೆ. ದೇವರು ನಿಮ್ಮ ಜೀವನದಲ್ಲಿ ಉದ್ದೇಶಿಸಿದ್ದು ಬಹಿರಂಗಗೊಳಿಸಲು ದೇವರು ಅದಕ್ಕೋಸ್ಕರ ಕಾದಿದ್ದಾರೆ. ಇಡೀ ಜನಾಂಗವು ಯಾರನ್ನೋ ಕಾದುಕೊಂಡಿದೆ. ಆಮೆನ್. ಯೋಹಾನ ಅಧ್ಯಾಯ 17 ವಾಕ್ಯ 1. ಯೇಸು ಈ ಮಾತುಗಳನ್ನು ಹೇಳಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿ ಹೇಳಿದ್ದೇನೆಂದರೆ, ತಂದೆಯೇ, ಸಮಯ ಬಂದಿದೆ. ಮಗನನ್ನು ನಿನ್ನನ್ನು ಮಹಿಮೆಪಡಿಸೋಗೋಸ್ಕರ ನಿನ್ನ ಮಗನನ್ನು ಮಹಿಮೆಪಡಿಸು. ಆಮೆನ್. ಯೇಸು ಹೇಳುತ್ತಾರೆ, ಕಾಲವು ಬಂದಿದೆ. ಹೌದು. ಯಾಕೆಂದರೆ ಮಗನನ್ನು ಮಹಿಮೆಪಡಿಸಲು. ಏಕೆ? ಮಗನನ್ನು ಮಹಿಮೆಪಡಿಸಲು. ಹೌದು, ಆ ಮಹಿಮೆಯನ್ನು ಆತನು ಸ್ವೀಕರಿಸಿದಗೋಸ್ಕರವೇ? ಇಲ್ಲ, ಮಗನು ತಂದೆಯನ್ನು ಮಹಿಮೆಪಡಿಸಲು. ಆದುದರಿಂದ ಏನನ್ನಾದರೂ ಆಗಲು ಅದಕ್ಕೆ ಕಾಲವು ಇದೆ. ಹೌದು, ಕಾಲವು ಬಹಿರಂಗಪಡಿಸಲು ಮತ್ತು ಕಾಲವು ಆತನನ್ನು ಮಹಿಮೆಪಡಿಸಲು. ಅನೇಕ ಸಲ ಜನರು ಆಶಿಸುತ್ತಾರೆ, ಕೊನೆಯದು ಮೊದಲು ಆಗಬೇಕೆಂದು. ಅಂದರೆ ಮಹಿಮೆಯನ್ನು ಹೊಂದುವುದು ಮೊದಲು ಆಗಬೇಕು, ನಂತರ ಪ್ರಕಟಗೊಳ್ಳುವುದು. ಸರಿಯಲ್ಲವೇ? ನೀವು ನೋಡಿದರೆ ಎತ್ತರಕ್ಕೆ ಕಟ್ಟುವ ಕಟ್ಟಡಗಳನ್ನು, ಗಗನಚುಂಬಿ ಕಟ್ಟಡಗಳು ಮತ್ತು ಒಂದು ಬಂಗಲೆ, ಎರಡೂ ಕಟ್ಟಡಗಳನ್ನು ಒಂದೇ ಸಮಯದಲ್ಲಿ ಕಟ್ಟಲು ಪ್ರಾರಂಭಿಸುತ್ತಾರೆ.
ಆದರೆ ಗಗನಚುಂಬಿ ಕಟ್ಟಡದ ಕೆಲಸವು ನೀವು ನೋಡಿದರೆ ಅದು ಅಗೆಯುತ್ತಾ ಇರುವುದನ್ನು ಬಿಟ್ಟು ಬೇರೆ ಯಾವ ಪ್ರಗತಿಯೂ ಆ ಸ್ಥಳದಲ್ಲಿ ಬಹುಬೇಗನೆ ಕಾಣುವುದಿಲ್ಲ. ಆದರೆ ಅಷ್ಟೊತ್ತಿಗೆ ಬಂಗಲೆಯ ಕಟ್ಟಡವು ಸಂಪೂರ್ಣವಾಗಿ ಅದರ ಪೇಂಟಿಂಗ್ ಕೆಲಸವೆಲ್ಲ ಮುಗಿಸಿ ಬಂಗಲೆಯು ಮನೆ ಒಕ್ಕಲಿಗೆ ತಯಾರಾಗಿ ನಿಂತಿದೆ. ಆದರೆ ಗಗನಚುಂಬಿ ಕಟ್ಟಡದ ಕೆಲಸ ಇನ್ನೂ ಸಹ ಆರಂಭದಲ್ಲೇ ಇದೆ, ಅಡಿಪಾಯದ ಕೆಲಸದಲ್ಲೇ ನಿರತವಾಗಿದೆ. ಅಲ್ಲಿ ಏನೂ ಸಹ ಸ್ಪಷ್ಟವಾಗಿ ಬೆಳವಣಿಗೆ ಆದದನ್ನು ನಾವು ನೋಡುವುದಿಲ್ಲ. ನಿಮಗೆ ಏನಾದರೂ ನೋಡಲು ಸಿಗುತ್ತದೆಯೇ? ಇಲ್ಲ, ಮಣ್ಣು ಮತ್ತು ಮಣ್ಣಿನ ರಾಶಿ ಮಾತ್ರ ಮತ್ತು ಅಗೆಯುವುದು. ಆದರೆ ಇನ್ನೊಂದು ಕಡೆಯಲ್ಲಿ ನಾವು ನೋಡುತ್ತೇವೆ, ಬಂಗಲೆಯು ಪೂರ್ಣವಾಗಿ ಪೇಂಟಿಂಗ್ ಎಲ್ಲ ಆಗಿ ಸಿದ್ಧವಾಗಿದೆ. ಇಲ್ಲಿ ಇನ್ನೂ ಅಡಿಪಾಯದ ಕೆಲಸ ನಡೆಯುತ್ತಾ ಉಂಟು. ಯಾಕೆಂದರೆ ಸಾಮರ್ಥ್ಯ. ಹೌದು, ಬಂಗಲೆಯಲ್ಲಿ ಜೀವಿಸಲು ಉದ್ದೇಶಿಸಿದ ಜನರ ಸಾಮರ್ಥ್ಯ ಮತ್ತು ಗಗನಚುಂಬಿ ಕಟ್ಟಡದಲ್ಲಿ ಜೀವಿಸಲು ಉದ್ದೇಶಿಸಿದ ಜನರ ಸಾಮರ್ಥ್ಯ ಬೇರೆ ಬೇರೆ ಆಗಿದೆ. ಒಂದು ಕಟ್ಟಡವು ಮತ್ತು ಇನ್ನೊಂದು ಕಟ್ಟಡವು ನಿಭಾಯಿಸಲಿರುವ ಜನರ ಸಾಮರ್ಥ್ಯವು ಬೇರೆ ಬೇರೆ ಆಗಿದೆ. ಹೌದು, ಬಂಗಲೆಯು ಒಂದು ಕುಟುಂಬವನ್ನು ನಿಭಾಯಿಸಿದರೆ ಗಗನಚುಂಬಿ ಕಟ್ಟಡ ನೂರಾರು ಕುಟುಂಬಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದುದರಿಂದ ಅವುಗಳ ಉದ್ದೇಶಕ್ಕೆ ಅನುಗುಣವಾಗಿ ಅವುಗಳು ಬಹಿರಂಗಗೊಳ್ಳಲು ಸಮಯ ಬೇಕಾಗುತ್ತದೆ, ಸರಿಯಲ್ಲವೇ? ಗಗನಚುಂಬಿ ಕಟ್ಟಡವನ್ನು ಬಂಗಲೆಯ ಅಡಿಪಾಯದಲ್ಲಿ ಕಟ್ಟಲು ಸಾಧ್ಯವಿಲ್ಲ. ಒಂದು ವೇಳೆ ಕಟ್ಟಿದರೆ ಅದು ಕಾಡಿನ ಪ್ಯಾಕೆಟ್ಗಳಂತೆ ಕೆಳಗೆ ಬೀಳಬಹುದು. ನಾನು ಹೇಳಿದ್ದು ನಿಮಗೆ ಅರ್ಥವಾಗುತ್ತದಲ್ಲವೇ? ಆಮೇನ್. ಅನೇಕ ಜನರು ಬಹುಬೇಗನೆ ಸ್ಪಷ್ಟಗೊಳ್ಳುವಿಕೆಯನ್ನು ಬಯಸುತ್ತಾರೆ, ಆದರೆ ಆತುರತೆಯು ಕೆಲವೊಮ್ಮೆ ಕುಸಿತಕ್ಕೆ ಕಾರಣವಾಗುತ್ತದೆ. ಕಟ್ಟಡದ ರಚನೆಯು ಮೊದಲು ತಯಾರಾಗಬೇಕು, ಅದರ ಮೇಲೆ ಬರುವ ಭಾರವನ್ನು ತೆಗೆದುಕೊಳ್ಳಲು ಶಕ್ತವಾಗುವಂತೆ, ಸರಿಯಲ್ಲವೇ? 1 ಸ್ಯಾಮುವೇಲ್ ಅಧ್ಯಾಯ 10 ವಾಕ್ಯ 1. ಆ ಆಳು ಮುಂದೆ ಹೋದಾಗ ಸಾಮುವೇಲನು ತೈಲದ ಕೊಂಬಿನಿಂದ ಅವನ ತಲೆಯ ಮೇಲೆ ತೈಲವನ್ನು ಹೊಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವತ್ತನ್ನು ಆಳುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಆಮೇನ್. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸಾಮುವೇಲನು ಒಂದು ಕುಪ್ಪಿ ತೈಲವನ್ನು ತೆಗೆದುಕೊಂಡು ಸೌಲನ ತಲೆಯ ಮೇಲೆ ಹೊಯ್ದನು. ಮತ್ತು ಸಾಮುವೇಲನು ಹೇಳುತ್ತಾನೆ, ತನ್ನ ಬಾಧ್ಯತೆಯ ಮೇಲೆ ನಾಯಕನಾಗುವುದಕ್ಕೋಸ್ಕರ ನಿನ್ನನ್ನು ಅಭಿಷೇಕಿಸಿದ್ದೇನೆಂದು, ಸರಿಯಲ್ಲವೇ? ಇಲ್ಲಿ ಸೌಲನ ಭೇಟಿ ಸಾಮುವೇಲನೊಂದಿಗೆ ಹೇಗೆ ಆಗುತ್ತದೆ? ಅವನು ತನ್ನ ಕತ್ತೆಗಳನ್ನು ಕಳೆದುಕೊಂಡಿದ್ದ, ಸರಿಯಲ್ಲವೇ? ಸೌಲನ ತಂದೆಯ ಕತ್ತೆಗಳು ಒಂದು ದಿನ ಕಳೆದು ಹೋದವು. ಸೌಲನಿಗೆ ಯಾವುದೇ ಉದ್ದೇಶವಿಲ್ಲ, ಯಾವುದೇ ಬಯಕೆಗಳಿಲ್ಲ, ಯಾವುದೇ ನಿರ್ದಿಷ್ಟ ಗುರಿಯಿಲ್ಲ. ದೇವರ ಬಾಧ್ಯತೆಯ ನಾಯಕನಾಗುವ ಅವನು ತನ್ನ ತಂದೆಯ ಕತ್ತೆಗಳನ್ನು ಹುಡುಕಿಕೊಂಡು ಹೋಗುತ್ತಾನೆ. ಹೌದು, ತನ್ನ ಕುಟುಂಬದಲ್ಲಿ ಕಳೆದು ಹೋದದನ್ನು ಹುಡುಕುವ ಪ್ರಕ್ರಿಯೆಯಲ್ಲಿ ಅವನ ಮನೆಯವರು ಕತ್ತೆಗಳನ್ನು ಕಳೆದುಕೊಂಡಿದ್ದಾರೆ.
ಹೌದು, ಸೌಲನು ಒಂದು ಜವಾಬ್ದಾರಿಯುತ ಮಗನಾಗಿ ತನ್ನ ತಂದೆಯ ಕಳೆದು ಹೋದ ಕತ್ತೆಗಳನ್ನು ಸುತ್ತಮುತ್ತಲೂ ಹುಡುಕುತ್ತಾ ಇದ್ದಾನೆ, ಸರಿಯಲ್ಲವೇ? ಕಿಸ್ ತನ್ನ ಕತ್ತೆಗಳನ್ನು ಕಳೆದುಕೊಂಡಿದ್ದಾನೆ. ಅವನ ಮಗನಾಗಿ ಸೌಲನು ಆ ಜವಾಬ್ದಾರಿಯನ್ನು ತನ್ನಲ್ಲಿ ತೆಗೆದುಕೊಳ್ಳುತ್ತಾನೆ. ಹಾಗೆ ಕತ್ತೆಗಳನ್ನು ಹುಡುಕುವ ಕಾರ್ಯದಲ್ಲಿ ನಿರತನಾಗಿರುವಾಗ ಅವನು ದೇವಸೇವಕನಾದ ಸಾಮುವೇಲನನ್ನು ಭೇಟಿಯಾಗುತ್ತಾನೆ. ಹೌದು, ಆ ಮನುಷ್ಯನು ಸೌಲನನ್ನು ಅಭಿಷೇಕಿಸುತ್ತಾನೆ. ಅವನ ಭವಿಷ್ಯದ ಬಗ್ಗೆ ಹೇಳುತ್ತಾನೆ. ಅಲ್ಲಿ ಅವನ ಭವಿಷ್ಯವು ಪ್ರಕಟಗೊಳ್ಳುತ್ತದೆ ಮತ್ತು ಅವನು ಮುಂದೆ ಏನು ಆಗುತ್ತಾನೆಂದು ತಿಳಿಸುತ್ತಾನೆ. ಸೌಲನು ಅವನನ್ನು ಹಿಡಿದುಕೊಂಡು ಬದಿಗೆ ಎಳೆದುಕೊಂಡು ಹೋಗಿ ಅವನು ಮುಂದೆ ಏನಾಗುತ್ತಾನೆಂದು ಪ್ರಕಟಿಸಿದನು, ಸರಿಯಲ್ಲವೇ? ಹೌದು, ಇವತ್ತು ನಿಮ್ಮ ಜೀವನದಲ್ಲಿ ನೀವು ಏನು ಕಳೆದುಕೊಂಡಿದ್ದೀರೆಂದು ನನಗೆ ತಿಳಿದಿಲ್ಲ. ಕಳೆದುಕೊಳ್ಳುವುದೆಂದರೆ ಅದೊಂದು ನೋವಿನ ವಿಷಯವಾಗಿದೆ. ಯಾವುದೇ ಆ ನಷ್ಟವಾಗಿರಬಹುದು. ಕಿಸ್ ತನ್ನ ಕತ್ತೆಗಳನ್ನು ಕಳೆದುಕೊಂಡಿದ್ದಾನೆ. ಮಗನು ಆ ಕತ್ತೆಗಳನ್ನು ಹುಡುಕಿಕೊಂಡು ಹೋಗುತ್ತಾನೆ ಮತ್ತು ಅದರ ವಿನಃ ಬೇರೆ ಯಾವುದೇ ಉದ್ದೇಶ ಅವನಿಗೆ ಇರಲಿಲ್ಲ. ಕಳೆದು ಹೋದುದನ್ನು ಹುಡುಕುವುದು. ಕಳೆದು ಹೋದುದನ್ನು ಹುಡುಕುವ ಆ ಪ್ರಕ್ರಿಯೆಯಲ್ಲಿ ದೇವರು ಮತ್ತು ಪರಲೋಕವು ಆ ಕಾಲಕ್ಕೆ ಅಗತ್ಯವಾಗಿ ಬೇಕಾಗಿರುವ ಒಬ್ಬ ಮನುಷ್ಯನನ್ನು ಹುಡುಕಿಕೊಂಡಿದೆ. ಆ ಸಮಯದ ಜನಾಂಗಗೋಸ್ಕರ. ಸೌಲನ ಪ್ರಕಾರ ಅವನು ಕಳೆದು ಹೋದದನ್ನು ಹುಡುಕಲು ಹೋಗಿದ್ದಾನೆ. ಹಾಗೂ ದೇವರು ಹುಡುಕುತ್ತಾರೆ ಕಳೆದು ಹೋದ ಮನುಷ್ಯನನ್ನು. ಅವನು ಒಂದು ಲಾಭದಾಯಕವಾದ ಆವೃತ್ತಿಯಾಗಿರಲಿಲ್ಲ ದೇವರ ರಾಜ್ಯಕ್ಕೆ, ದೇವರ ಉದ್ದೇಶಕ್ಕೆ, ಸರಿಯಲ್ಲವೇ? ಆಮೆನ್. ಸೌಲನು ಬಂದು ದೇವಸೇವಕನನ್ನು ಭೇಟಿಯಾಗುತ್ತಾನೆ. ಯಾವಾಗ ಅವನ ಜೀವನದಲ್ಲಿ ಕೆಲವೊಂದು ಸಂಗತಿಗಳು ಕಳೆದುಕೊಂಡಿರುವಾಗ ಅಕಸ್ಮಾತ್ತಾಗಿ ಒಂದು ದಿನ ಕೆಲವೊಂದು ವಿಷಯಗಳು ಕಳೆದು ಹೋಗಿವೆ. ಹೌದು, ನಿಮ್ಮ ಜೀವನದಲ್ಲಿ ಏನು ಕಳೆದು ಹೋಗಿದೆ ಎಂದು ನನಗೆ ತಿಳಿದಿಲ್ಲ. ಅದು ನಿಮ್ಮ ಸಮಾಧಾನವಾಗಿರಬಹುದು, ನಿಮ್ಮ ಸಂಪತ್ತಾಗಿರಬಹುದು, ನಿಮ್ಮ ಆರೋಗ್ಯವಾಗಿರಬಹುದು, ಅದು ಏನಾದರೂ ಆಗಿರಬಹುದು. ಆದರೆ ನೀವು ಅದನ್ನು ಹುಡುಕಿಕೊಂಡಿರಬಹುದು, ಸರಿಯಲ್ಲವೇ? ಹೌದು, ಅಕಸ್ಮಾತ್ತಾಗಿ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಕಳೆದುಕೊಂಡಿರಬಹುದು. ಯಾಕೆಂದರೆ ನೀವು ಅದನ್ನು ಹುಡುಕಬೇಕೆಂದು ಮತ್ತು ಆ ಹುಡುಕುವಿಕೆಯಲ್ಲಿ ನೀವು ಭೇಟಿಯಾಗಬೇಕು ಅಥವಾ ನೀವು ಎದುರುಗೊಳ್ಳಬೇಕು ಮತ್ತು ನಿಮ್ಮ ಭವಿಷ್ಯವು ಪ್ರಕಟಗೊಳ್ಳಬೇಕು. ಆಮೆನ್. ಯಾವುದೇ ನಷ್ಟವು ತುಂಬ ನೋವಿನದ್ದಾಗಿರುತ್ತದೆ. ಹೌದು, ನೀವು ಕೆಲವೊಂದನ್ನು ಕಳೆದುಕೊಂಡಿದ್ದೀರಿ, ಸರಿಯಲ್ಲವೇ? ಆ ನಷ್ಟದಲ್ಲಿ ಆ ಕಳೆದು ಹೋದ ಮನುಷ್ಯನ ಆವೃತ್ತಿಯಲ್ಲಿ ನೀವು ಏನಾಗಬೇಕೆಂದು ಪ್ರಕಟಗೊಳ್ಳುತ್ತದೆ. ಆಮೆನ್. ನಾನು ಹೇಳಿದ್ದು ನಿಮಗೆ ತಿಳಿಯಿತಲ್ಲವೇ? ಆಮೆನ್. ಯಾರ್ಯಾರು ಅವನನ್ನು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆಮೆನ್. ಕಿಸ್
ತನ್ನ ಕತ್ತೆಗಳನ್ನು ಕಳೆದುಕೊಂಡನು. ಸೌಲನು ಅದನ್ನು ಹುಡುಕಿಕೊಂಡು ಹೋದನು, ಆದರೆ ತನ್ನದೇ ಬಲದಿಂದ ಅದನ್ನು ಹುಡುಕಲು ಸಾಧ್ಯವಿಲ್ಲವೆಂದು ತಿಳಿದಾಗ ಅವನು ದೇವಸೇವಕನ ಬಳಿ ಹೋಗುತ್ತಾನೆ ಮತ್ತು ಅಲ್ಲಿ ಅವನು ತನ್ನ ಭವಿಷ್ಯವನ್ನು ತಿಳಿದುಕೊಳ್ಳುತ್ತಾನೆ. ದೇವಸೇವಕನು ತೈಲವನ್ನು ಅವನ ಮೇಲೆ ಹೊಯ್ಯುತ್ತಾನೆ ಮತ್ತು ಹೇಳುತ್ತಾನೆ, ದೇವರು ನಿನ್ನನ್ನು ಆತನ ಬಾಧ್ಯತೆಗೆ ನಾಯಕನನ್ನಾಗಿ ನೇಮಿಸಿದ್ದಾನೆ. ಆಮೆನ್. ದೇವರ ಬಾಧ್ಯತೆ ಯಾವುದು? ಧರ್ಮೋಪದೇಶ ಕಾಂಡ ಅಧ್ಯಾಯ 32 ವಾಕ್ಯ 9. ಇಸ್ರಾಯೇಲರು ಮಾತ್ರ ಯೆಹೋವನ ಸ್ವಂತ ಜನರಾದರು. ಯಾಕೋಬನ ವಂಶಸ್ಥರು ಆತನಿಗೆ ಸ್ವಕೀಯ ಪ್ರಜೆಯಾದರು. ಆಮೆನ್. ದೇವರ ಭಾಗ ಯಾವುದು? ಇಸ್ರೇಲಿನ ಜನರು ಯೆಹೋವನ ಸ್ವಂತ ಜನರು. ಯಾಕೋಬನ ವಂಶಸ್ಥರು ಆತನ ಸ್ವಕೀಯ ಪ್ರಜೆ. ಅವರು ಆತನ ಬಾಧ್ಯತೆ. ಸರಿಯಲ್ಲವೇ? ದೇವರ ಬಾಧ್ಯತೆ ಆತನ ಸ್ವಂತ ಜನರು ಮತ್ತು ಯಾಕೋಬನು ಆತನ ಬಾಧ್ಯತೆ. ಇಲ್ಲಿ ಯಾಕೋಬನೆಂದರೆ ಇನ್ನೂ ಬದಲಾಗದ ಮನುಷ್ಯ. ಅವನು ಇನ್ನೂ ಒಬ್ಬ ಮೋಸಗಾರ, ತನ್ನದೇ ಮಾರ್ಗದಲ್ಲಿ ಹೋಗುವ, ತನ್ನದೇ ದಾರಿಯಲ್ಲಿ ಸ್ವಂತ ಮನಸ್ಸಿನಿಂದ ಸ್ವತಂತ್ರವಾಗಿ ನಡೆದುಕೊಳ್ಳುವ ಮನುಷ್ಯ. ಆದರೆ ದೇವರು ಹೇಳುತ್ತಾರೆ, ಯಾಕೋಬನು ನನ್ನ ಬಾಧ್ಯತೆಯೆಂದು. ಆಮೆನ್. ದೇವರ ಬಾಧ್ಯತೆ ಯಾವುದು? ನೀವು ಬಾಧ್ಯತೆ ಎಂದು ತಿಳಿದುಕೊಳ್ಳುತ್ತೀರಿ, ಅದು ದೇವರ ಬಾಧ್ಯತೆ ಆಗಿರುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ದೇವರ ಬಾಧ್ಯತೆಯು ತನ್ನದೇ ಜನರು. ಯಾಕೋಬನು ಇನ್ನೂ ಇಸ್ರಾಯೇಲೆಂದು ಆಗಬೇಕಾದವನು. ಯಾಕೋಬನೊಡನೆ ಆತನು ಇನ್ನೂ ಸಂಪೂರ್ಣವಾಗಿ ವ್ಯವಹರಿಸಬೇಕಾದವನು. ಹೌದು, ದೇವರ ಬಾಧ್ಯತೆಯು ಅವನ ಸ್ವಂತ ಜನರು. ಯಾಕೋಬನು ಆತನ ಬಾಧ್ಯತೆಯೂ ಆಗಿದೆ. ಸರಿಯಲ್ಲವೇ? ಆಮೆನ್. ಆತನು ಶೂನ್ಯವೂ ಮತ್ತು ಭಯಂಕರವೂ ಆಗಿರುವ ಮರಳುಗಾಡಿನಲ್ಲಿ ಅವರನ್ನು ಕಂಡನು. ಆಮೆನ್. ಹೌದು, ದೇವರು ಅವರನ್ನು ಎಲ್ಲಿ ಕಂಡುಕೊಂಡರು? ಒಂದು ಮರಳುಗಾಡಿನಲ್ಲಿ. ಸಾಮುವೇಲನು ಪೌಲನನ್ನು ಎಲ್ಲಿ ಕಂಡುಕೊಂಡನು? ಒಂದು ಮರಳುಗಾಡಿನಲ್ಲಿ, ಒಂದು ವ್ಯರ್ಥವಾದ ಸ್ಥಳದಲ್ಲಿ, ಕತ್ತೆಗಳನ್ನು ಹುಡುಕಿಕೊಂಡಿರುವಾಗ. ಆಮೆನ್. ಆತನು ಶೂನ್ಯವೂ ಮತ್ತು ಭಯಂಕರವೂ ಆಗಿರುವ ಮರಳುಗಾಡಿನಲ್ಲಿ ಅವರನ್ನು ಕಂಡು ಗುರಾಣಿಯಂತೆ ಆವರಿಸಿಕೊಂಡನು. ಪ್ರೀತಿಯಿಂದ ಪರಾಂಬರಿಸಿ ಕಣ್ಣುಗುಡ್ಡೆಯಂತೆ ಕಾಪಾಡಿದನು. ಹಲ್ಲೆಲೂಯ. ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳುಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣುಗೊಡ್ಡಿನಂತೆ ಕಾಪಾಡಿದನು. ಕೆಲವೊಂದು ನಷ್ಟಗಳು, ಕಳೆದುಕೊಳ್ಳುವಿಕೆ, ನೋವುಗಳು ನೀವು ದೇವರನ್ನು ಹುಡುಕುವಂತೆ ಮಾಡುತ್ತದೆ. ಆ ಹುಡುಕುವಿಕೆಯಲ್ಲಿ ನೀವು ನಿಮ್ಮ ಮರಳು ಕಾಡಿನಲ್ಲಿರುತ್ತೀರಿ. ಅದು ಕೂಗಾಡುವ ಭಯಂಕರವಾದ ಮರಳುಗಾಡೆಂದು ಬೈಬಲ್ ಹೇಳುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಸುತ್ತುವರಿಯುತ್ತಾರೆ. ನಿಮ್ಮೊಳಗೆ ಬದಲಾವಣೆಯನ್ನು ತರಲು, ನಿಮ್ಮನ್ನು ಪರಿವರ್ತಿಸಲು ಮತ್ತು ಆತನ ಒಬ್ಬನೇ ಮಗನನ್ನು ನೀವು ಆರಿಸಿಕೊಳ್ಳುವಂತೆ ಮಾಡುತ್ತಾನೆ. ಆಮೆನ್. ಆ ಹುಡುಕುವಿಕೆಯಲ್ಲಿ ನೀವು
ಏನನ್ನೋ ಕಳೆದುಕೊಂಡಿದ್ದೀರೆಂದು ಭಾವಿಸ್ತೀರಿ ಮತ್ತು ನೀವು ನಿಮ್ಮ ಜೀವನದಲ್ಲಿ ನಷ್ಟಕ್ಕೆ ಒಳಗಾಗಿದ್ದೀರೆಂದು ಭಾವಿಸುವ ಆ ಸಮಯದಲ್ಲಿ ದೇವರು ನಿಮ್ಮಲ್ಲಿ ತನ್ನ ಕಾರ್ಯವನ್ನು ಆರಂಭಿಸುತ್ತಾನೆ. ಆ ಸಮಯದಲ್ಲಿ ನೀವು ಆತನನ್ನು ಭೇಟಿಯಾಗುತ್ತೀರಿ. ಆಮೇನ್. ಸರಿಯಲ್ಲವೇ? ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಹೊತ್ತುಕೊಂಡು ಅವರನ್ನು ಸಂರಕ್ಷಿಸಿದನು. ಹೌದು, ನೀವೆಲ್ಲ ಭಾವಿಸಬಹುದು, ಇದು ಯಾಕೆ ನನ್ನ ಜೀವನದಲ್ಲಿ ಜರುಗುತ್ತದೆಂದು. ಕೆಲವೊಂದು ಕಲಕಿಸುವಂತಹ, ಕೆಲವೊಂದು ನಡುಗಿಸುವ, ಕೆಲವೊಂದು ವಿಷಯಗಳು ನಿಯಂತ್ರಣ ತಪ್ಪಿ ಹೋಗುವುದು. ಹಾಗೂ ನಾವು ಭಾವಿಸ್ತೇವೆ, ಏನು ಸಂಭವಿಸ್ತಾ ಇದೆ ನನ್ನ ಜೀವನದಲ್ಲಿ? ದೇವರ ವಾಕ್ಯ ಹೇಳುತ್ತದೆ, ದೇವರು ಇದನ್ನೆಲ್ಲ ಮಾಡುತ್ತಾರೆ. ಆಮೇನ್. ಯಾವ ಅನ್ಯ ದೇವರೂ ಇಲ್ಲ, ಯೆಹೋವನೇ ಅವರನ್ನು ನಡೆಸಿಕೊಂಡು ಬಂದನು. ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ. ಹೌದು, ಈ ಎಲ್ಲ ಕಾರ್ಯವಿಧಾನದಲ್ಲಿ ದೇವರು ನಿಮ್ಮನ್ನು ಎತ್ತರದ ಸ್ಥಳದಲ್ಲಿ ಸವಾರಿ ಮಾಡುವಂತೆ ಮಾಡುತ್ತಾನೆ, ಎತ್ತರಕ್ಕೇರಿಸುತ್ತಾನೆ. ಮರಳುಗಾಡಿನಿಂದ, ಅರಚುವ ಮರಳುಗಾಡಿನಿಂದ ದೇವರು ನೀವು ಮೇಲಕ್ಕೇರುವಂತೆ ಮಾಡುತ್ತಾನೆ. ಹೋದ ವಾರ ನಾವು ಹೇಳಿದಂತೆ ಹದ್ದು ಕೋಳಿಗೂಡಿನ ಒಳಗಡೆ ಕೋಳಿಯಂತೆಯೇ ವರ್ತಿಸುತ್ತದೆ. ಅದು ಭೂಮಿಗೆ ಸೀಮಿತವಾಗಿದೆ. ನೆಲದಲ್ಲೇ ಯಾವಾಗಲೂ ಪರಚಿಕೊಂಡು ಕಾಲಿನಿಂದ ಅಗೆದು ಹುಡುಕಿಕೊಂಡಿರುತ್ತದೆ. ಅದಕ್ಕೆ ಅದನ್ನು ಸೃಷ್ಟಿಸಿದ ಉದ್ದೇಶ ತಿಳಿದಿಲ್ಲ. ಅದು ಇನ್ನೂ ಕೊಳೆತ ವಸ್ತುಗಳೊಂದಿಗೆ, ನಾಶವಾಗುವ ವಿಷಯಗಳೊಂದಿಗೆ ಪರಚಿಕೊಂಡಿದೆ. ದೇವರ ವಾಕ್ಯ ಹೇಳುತ್ತದೆ, ದೇವರು ಅವರನ್ನು ಎತ್ತರದ ಸ್ಥಳದಲ್ಲಿ ಸವಾರಿ ಮಾಡಲು ಕಾರಣರಾಗುತ್ತಾರೆ. ಅಲ್ಲಿ ಉನ್ನತಕ್ಕೇರಿಸುವುದು, ಮೇಲಕ್ಕೆತ್ತುವುದು ಜರುಗುತ್ತದೆ. ಆಮೇನ್. ಒಂದು ಅರಚುವ ಮರಳುಗಾಡಿನಿಂದ ದೇವರು ಮೇಲಕ್ಕೆತ್ತುತ್ತಾರೆ. ಹಾಲೆಲೂಯ. ಅವರಿಗೆ ವ್ಯವಸಾಯದಲ್ಲಿ ವೃದ್ಧಿಯನ್ನುಂಟು ಮಾಡಿದನು. ಹೌದು, ನೀವು ನೆಲದಲ್ಲಿ ಪರಚಿಕೊಂಡಿರುವ ಆ ಸ್ಥಳದಿಂದ ನಿಮ್ಮನ್ನು ಮೇಲಕ್ಕೆತ್ತಿ ನೀವು ಬೇರೆ ಕೆಲವೊಂದು ಉನ್ನತವಾದುದರಲ್ಲಿ ಪಾಲುಗೊಳ್ಳುವಂತೆ ಮಾಡುತ್ತಾನೆ. ಸರಿಯಲ್ಲವೇ? ಸಾಮಾನ್ಯವಾಗಿ ನೀವೊಂದು ಕೂಗಾಡುವ ಮರಳುಗಾಡಿನಲ್ಲಿರಬೇಕಿತ್ತು. ಆದರೆ ದೇವರು ನಿಮ್ಮನ್ನು ಅಲ್ಲಿಂದ ಉನ್ನತಕ್ಕೇರಿಸುತ್ತಾರೆ ಮತ್ತು ನೀವು ಬೇರೆ ಕೆಲವು ವಿಷಯಗಳಲ್ಲಿ ಪಾಲುದಾರರಾಗುವಂತೆ ಮಾಡುತ್ತಾನೆ. ಆಮೇನ್. ಕೋಳಿಯ ಗೂಡಲ್ಲಿರುವ ಹದ್ದು ಆ ಸ್ಥಳದ ಹೊರಗೆ ಅಥವಾ ಮೇಲೆ ಏನನ್ನೂ ನೋಡಲು ಸಾಧ್ಯವಿಲ್ಲ. ಅದನ್ನು ಉನ್ನತಕ್ಕೇರಿಸಬೇಕು, ಮೇಲಕ್ಕೆತ್ತಬೇಕು. ಆಮೇನ್. ಬಂಡೆಯಿಂದ ಜೇನು ಮತ್ತು ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದನು. ಬಂಡೆಯಿಂದ ಜೇನು, ಗಿರಿಯಿಂದ ಎಣ್ಣೆಯೂ ದೊರೆಯುವಂತೆ ಮಾಡಿದನು. ಹೌದು, ಇಲ್ಲಿ ಮಾಡುವಿಕೆಯು ಅಳವಡಿಸಿಕೊಂಡಿದೆ. ಕೂಗಾಡುವ ಮರುಭೂಮಿಯಿಂದ, ವ್ಯರ್ಥವಾದ ಸ್ಥಳದಿಂದ ನೀವು ನಿಮ್ಮ ಜೀವನವನ್ನು ವ್ಯರ್ಥ ಮಾಡುವಾಗ ಕೆಲವೊಂದು ಸಂಗತಿಗಳೊಂದಿಗೆ ನೀವು ಬಂಡೆಯಿಂದ ಜೇನನ್ನು ತೆಗೆಯುವಂತೆ ಮಾಡುತ್ತಾನೆ. ದೇವರ ವಾಕ್ಯವು ಹೇಳುತ್ತದೆ, ನೀವು ಬಂಡೆಯಿಂದ ಜೇನನ್ನು ತೆಗೆಯುವಂತೆ ಮಾಡುತ್ತಾನೆ. ಅದು ಆ ಮನುಷ್ಯನ ಸಾಮರ್ಥ್ಯದಿಂದಲ್ಲ, ಆದರೆ ದೇವರು ಬಂಡೆಯಿಂದ
ಜೇನನ್ನು ತೆಗೆಯುವಂತೆ ಮಾಡುತ್ತಾನೆ. ಆಮೆನ್. ಆದುದರಿಂದ ನಿಮ್ಮ ಜೀವನದಲ್ಲಿ ನೀವು ಏನು ಆಗುತ್ತೀರೋ ಆವಾಗ ನಿಮ್ಮೊಳಗೆ ಪರಿವರ್ತನೆಯು ಸಂಭವಿಸುತ್ತದೆ. ನಿಮ್ಮ ಇನ್ನೊಂದು ಆವೃತ್ತಿ. ಸಾಮಾನ್ಯವಾಗಿ ನಿಮ್ಮ ಜೀವನದಲ್ಲಿ ಅಸಾಧ್ಯವಾದುದನ್ನು ದೇವರು ಅದು ಸಾಧ್ಯವಾಗುವಂತೆ ಮಾಡಲು ಕಾರಣರಾಗುತ್ತಾರೆ. ಬಂಡೆಯಿಂದ ಜೇನು ಮತ್ತು ಗಿರಿಯಿಂದ ಎಣ್ಣೆಯೂ ದೊರೆಯುವಂತೆ ಮಾಡಿದನು. ಹೌದು, ಗಿರಿಯಿಂದ ಎಣ್ಣೆಯೂ ದೊರೆಯುವಂತೆ ಮಾಡಿದನು. ಹಾಲೆಲೂಯ. ಆಹಾರಕ್ಕಾಗಿ ಆಕಳಿನ ಮೊಸರು, ಆಡು ಕುರಿಗಳ ಹಾಲು, ಕೊಬ್ಬಿದ ಕುರಿ ಟಗರುಗಳ ಮಾಂಸವು, ಬಾಷಾನ್ ಸೀಮೆಯ ಉತ್ತಮ ಪಶುಗಳು, ಹೋತಗಳು, ಶ್ರೇಷ್ಠವಾದ ಗೋಧಿ ಇವುಗಳನ್ನು ಮತ್ತು ಪಾನಕ್ಕಾಗಿ ದ್ರಾಕ್ಷಿಯ ರಸವನ್ನು ಕೊಟ್ಟದ್ದು, ಇದನ್ನೆಲ್ಲ ನೆನಪಿಗೆ ತಂದುಕೊಳ್ಳಿರಿ. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರ ಉದ್ದೇಶ. ದೇವರು ಆತನನ್ನು ಎಲ್ಲಿ ಕಂಡುಹಿಡಿದರು? ಅರಚುವ ಮರಳುಗಾಡಿನಲ್ಲಿ. ಆತನು ಅವನನ್ನು ಸುತ್ತುವರಿದು ದೇವರು ಆತನ ಜೀವನದಲ್ಲಿ ಕೆಲವೊಂದು ವಿಷಯಗಳು ಜರುಗುವಂತೆ ಮಾಡಿ ಅವನನ್ನು ಉನ್ನತಕ್ಕೇರಿಸುತ್ತಾನೆ ಮತ್ತು ಆತನ ಶ್ರೀಮಂತಿಕೆಯಲ್ಲಿ ಯಾಕೋಬನು ಪಾಲುದಾರನಾಗುವಂತೆ ಮಾಡುತ್ತಾನೆ. ಆಮೆನ್. ಆದರೆ ಯಾಕೋಬನು ತನ್ನದೇ ದಾರಿಯಲ್ಲಿ ಹೋಗುತ್ತಾನೆ. ಅವನಿಗೆ ದೇವರ ಮಾರ್ಗದಲ್ಲಿ ಹೋಗಲು ಇಷ್ಟವಿಲ್ಲ. ಆದುದರಿಂದ ಅವನು ಏನನ್ನೋ ಕಳೆದುಕೊಳ್ಳುತ್ತಾನೆ ಮತ್ತು ಆ ಕಳೆದುಕೊಂಡದನ್ನು ಹುಡುಕಲು ಹೋಗುವ ಕಾರ್ಯದಲ್ಲಿ ಅವನು ದೇವರನ್ನು ಎದುರುಗೊಳ್ಳುತ್ತಾನೆ. ಯಾಕೋಬನು ಓಡಿ ಹೋಗುತ್ತಾನೆ, ಆದರೆ ಅಬ್ರಹಾಮನು ದೇವರನ್ನು ಭೇಟಿಯಾದ ಸ್ಥಳದಲ್ಲಿ ಯಾಕೋಬನು ಆತನನ್ನು ಎದುರುಗೊಳ್ಳುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಯಾಕೋಬನು ಅಲ್ಲಿ ದೇವರನ್ನು ಭೇಟಿಯಾದ ಮತ್ತು ಅವನು ಹೇಳುತ್ತಾನೆ, ದೇವರು ಈ ಸ್ಥಳದಲ್ಲಿದ್ದಾರೆಂದು ನನಗೆ ತಿಳಿದಿರಲಿಲ್ಲ. ಸರಿಯಲ್ಲವೇ? ಆಮೆನ್. ಫಿಲಿಪಿಯವರಿಗೆ ಅಧ್ಯಾಯ 3 ವಾಕ್ಯ 8. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದು ಅತಿ ಶ್ರೇಷ್ಠವಾದಂತ ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳೆದುಕೊಂಡು ಅವುಗಳನ್ನು ಕಸವೆಂದೆಣಿಸುತ್ತೇನೆ. ಆಮೆನ್. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆನಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದು ಅತೀ ಶ್ರೇಷ್ಠವಾದುದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆನಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ. ಹಾಲೆಲೂಯ. ಆಮೆನ್. ಪೌಲನು ಹೇಳುತ್ತಾನೆ, ಎಲ್ಲವನ್ನು ನಾನು ಪರಿಗಣಿಸುತ್ತೇನೆ ನಷ್ಟವೆಂದು. ನಿಮ್ಮ ಕತ್ತೆಗಳು, ನಿಮ್ಮ ಆರೋಗ್ಯ, ನಿಮ್ಮ ಸಂಪತ್ತು, ನಿಮ್ಮ ನೋವು ಅದೆಲ್ಲವೂ ನಿಷ್ಪ್ರಯೋಜಕ. ಅವುಗಳು ನನ್ನನ್ನು ಯೇಸುವನ್ನು ಅರಿಯಲು ಬೇಕಾದ ಸಾಧನಗಳು. ಯೇಸುವಿನ ಅನಂತವಾದ ಕೊನೆಯಿಲ್ಲದ ಆ ತಿಳುವಳಿಕೆಯ ಎದುರು ಇದೆಲ್ಲವೂ ನಿಷ್ಪ್ರಯೋಜಕವೆಂದು ನಾನು ಭಾವಿಸುತ್ತೇನೆ. ಆಮೆನ್. ನನ್ನ ನೋವು, ನನ್ನ ನಷ್ಟ, ನನ್ನ ಜೀವನದಲ್ಲಿ ಕಳೆದುಕೊಂಡದ್ದು, ನನ್ನನ್ನು ಹುಡುಕುವಂತೆ ಎಳೆದುಕೊಂಡು ಹೋದ ಈ ಎಲ್ಲ ವಿಷಯಗಳು ನನ್ನ ದೇವರನ್ನು ಎದುರುಗೊಳ್ಳುವಂತೆ ಮಾಡಿತು. ಆ ಎದುರುಗೊಳ್ಳುವಿಕೆಯು, ಆ ಭೇಟಿಯು
ಈ ಎಲ್ಲದಕ್ಕಿಂತಲೂ ಅತಿ ಉತ್ತಮವಾದದ್ದಾಗಿದೆ. ಪೌಲನು ಹೇಳುತ್ತಾನೆ, ಬೇರೆಲ್ಲವೂ ನಿಷ್ಪ್ರಯೋಜಕ. ಅನಂತವಾದ ಕೊನೆಯಿಲ್ಲದ ನನ್ನ ಸೃಷ್ಟಿಕರ್ತನ ತಿಳುವಳಿಕೆಗೆ ಹೋಲಿಸಿದರೆ, ನಾನು ಆತನನ್ನು ಎದುರುಗೊಂಡ ಆ ಸನ್ನಿವೇಶಕ್ಕೆ ಹೋಲಿಸಿದರೆ, ನಾನು ಅನುಭವಿಸಿದ ನೋವು, ಕಷ್ಟ ಎಲ್ಲವೂ ನನ್ನನ್ನು ನನ್ನ ದೇವರನ್ನು ಭೇಟಿಯಾಗುವಂತೆ ಮಾಡಿತ್ತು. ಅದು ಯಾವುದಕ್ಕೂ ಹೋಲಿಸಲು ಅಸಾಧ್ಯವಾದ ವಿಷಯ. ಆ ಭೇಟಿಗೆ ಹೋಲಿಸಿದರೆ ಬೇರೆಲ್ಲವೂ ನಿಷ್ಪ್ರಯೋಜಕ. ಆಮೆನ್. ಸರಿಯಲ್ಲವೇ? ಸೌಲನು ಕತ್ತೆಗಳನ್ನು ಹುಡುಕಿಕೊಂಡು ಹೋಗುತ್ತಾನೆ. ದೇವರು ಒಬ್ಬ ನಾಯಕನನ್ನು ಹುಡುಕುತ್ತಾನೆ. ಪರಲೋಕವು ಒಬ್ಬ ನಾಯಕನನ್ನು, ದೇವರು ಒಬ್ಬ ನಾಯಕನನ್ನು ಹುಡುಕುತ್ತಾನೆ. ಆದರೆ ಆ ನಾಯಕನು ಕತ್ತೆಗಳನ್ನು ಹುಡುಕುವುದರಲ್ಲಿ ಕಾರ್ಯನಿರತನಾಗಿದ್ದಾನೆ. ಆದರೆ ಆ ಕತ್ತೆಗಳನ್ನು ಹುಡುಕುವಾಗ ಅವನು ಸಾಮುವೇಲನನ್ನು ಭೇಟಿಯಾಗುತ್ತಾನೆ. ಸಾಮುವೇಲನು ತೈಲದಿಂದ ಅವನನ್ನು ಅಭಿಷೇಕಿಸುತ್ತಾನೆ ಮತ್ತು ದೇವರು ಉದ್ದೇಶಿಸಿದ ನಿರ್ದಿಷ್ಟ ಸ್ಥಾನವನ್ನು, ಭವಿಷ್ಯವನ್ನು ಪ್ರಕಟಪಡಿಸುತ್ತಾನೆ. ಆಮೆನ್. 1 ಸಾಮುವೇಲನು ಅಧ್ಯಾಯ 10 ವಾಕ್ಯ 1ರಿಂದ. ಆ ಆಳು ಮುಂದೆ ಹೋದಾಗ ಸಾಮುವೇಲನು ತೈಲದ ಕೊಂಬಿನಿಂದ ಅವನ ತಲೆಯ ಮೇಲೆ ತೈಲವನ್ನು ಹೊಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವತ್ತನ್ನು ಆಳುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಈ ಹೊತ್ತು ನೀನು ನನ್ನನ್ನು ಬಿಟ್ಟು ಹೋದ ನಂತರ ಬೆನ್ಯಾಮೀನರ ಮೇರೆಯೊಳಗಿರುವ ರಾಹೇಲರ ಸಮಾಧಿಯ ಬಳಿಯಲ್ಲಿರುವ ಕೆಲ್ತೆಹಿನಲ್ಲಿ 2 ಮನುಷ್ಯರನ್ನು ಕಾಣುವಿ. ಅವರು ನಿನಗೆ ನೀನು ಹುಡುಕ್ತಿರುವ ಕತ್ತೆಗಳು ಸಿಕ್ಕಿದವು. ಸೌಲನು ಸಾಮುವೇಲನನ್ನು ಭೇಟಿಯಾದ ಮೇಲೆ ಅಥವಾ ಸೌಲನಿಗೆ ತನ್ನ ಭವಿಷ್ಯವೇನೆಂದು ತಿಳಿದ ಮೇಲೆ ಅಭಿಷೇಕ ತೈಲ ಅವನ ಮೇಲೆ ಬಂತು. ಸರಿಯಲ್ಲವೇ? ಯಾವಾಗ ಅಭಿಷೇಕ ತೈಲ ಅವನ ಮೇಲೆ ಹೊಯ್ಯಲ್ಪಟ್ಟಿತು, ಆವಾಗ ಅವನು ಏನನ್ನು ಕಳೆದುಕೊಂಡನೋ ಅದು ಅವನಿಗೆ ದೊರಕಿತು. ಅವನು ಕಳೆದು ಹೋದ ಕತ್ತೆಗಳನ್ನು ಹುಡುಕಿಕೊಂಡು ಹೋಗುತ್ತಾನೆ. ಹೌದು, ಅವನು ಕಳೆದು ಹೋದುದನ್ನು ಹುಡುಕಿಕೊಂಡು ಹೋಗುವಾಗ ದೇವರ ಸೇವಕನನ್ನು ಭೇಟಿಯಾಗುತ್ತಾನೆ. ಆತನು ಸೌಲನ ನಿರ್ದಿಷ್ಟ ಸ್ಥಾನ ಮತ್ತು ಭವಿಷ್ಯದಲ್ಲಿ ದೇವರ ಉದ್ದೇಶವೇನೆಂದು ತಿಳಿಯಪಡಿಸುತ್ತಾನೆ. ದೇವರ ವಾಕ್ಯವನ್ನು ತಿಳಿಸುತ್ತಾನೆ. ಆಮೆನ್. ಮತ್ತು ಅಭಿಷೇಕ ತೈಲ ಅವನ ಮೇಲೆ ಬರುವಾಗ ಅವನು ಕಳೆದುಕೊಂಡದನ್ನು ಅವನು ಪಡೆಯುತ್ತಾನೆ. ಸರಿಯಲ್ಲವೇ? ಸೌಲನು ತನ್ನ ಕತ್ತೆಗಳನ್ನು ಹುಡುಕುವಲ್ಲಿ ಕಾರ್ಯನಿರತನಾಗಿರುವಾಗ ದೇವರು ಆ ಜನಾಂಗದಲ್ಲಿ ಕಳೆದು ಹೋದ ಒಬ್ಬ ಮನುಷ್ಯನ ಆವೃತ್ತಿಯನ್ನು ಹುಡುಕುವುದರಲ್ಲಿ ಕಾರ್ಯನಿರತರಾಗಿದ್ದಾರೆ. ಆಮೆನ್. ಯಾವಾಗ ನೀವು ದೇವರ ಉದ್ದೇಶದಂತೆ ಆಗುವಿರೋ, ನೀವು ಕಳೆದುಕೊಂಡದ್ದು ಪುನಃ ನಿಮಗೆ ಬಂದು ಸೇರುತ್ತದೆ. ಆಮೆನ್. ಹೌದು, ನೀವು ಕಳೆದುಕೊಂಡದ್ದು ಪುನಃ ನಿಮಗೆ ಬಂದು ಸೇರುತ್ತದೆ. ಯೆಶಾಯ ಅಧ್ಯಾಯ 6 ವಾಕ್ಯ 8. ಆಗ ಯಾರನ್ನು ಕಳುಹಿಸಲಿ, ಯಾರು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಎಂದೆನು. ಆಮೆನ್. ಆಗ ದೇವರ ವಾಕ್ಯವು ಕೇಳಿತು. ಯಾವನನ್ನು ಕಳಿಸಲಿ, ಯಾವನು ನಮಗೋಸ್ಕರ ಹೋಗುವನು? ಹೌದು, ನಿಮ್ಮಲ್ಲಿ ರೂಪಾಂತರಗೊಂಡ ವ್ಯಕ್ತಿಯನ್ನು ದೇವರು ಎದುರು ನೋಡುತ್ತಿದ್ದಾರೆ.
ನಾನು ಯಾರನ್ನು ಕಳುಹಿಸಲಿ? ಯಾವನು ನಮಗೋಸ್ಕರ ಹೋಗುವನು? ದೇವರ ವಾಕ್ಯವು ಹೇಳುತ್ತದೆ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಹೌದು, ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಯೆಶಾಯನು ದೇವರ ಕಾರ್ಯಕ್ಕೆ ತಯಾರಾಗಿದ್ದಾನೆ ಮತ್ತು ಹೇಳುತ್ತಾನೆ, ನಾನಿದ್ದೇನೆ, ನಾನು ತಯಾರಾಗಿದ್ದೇನೆ. ಒಂದು ಪಾತ್ರೆಯು ದೇವರ ಉದ್ದೇಶಕ್ಕೆ ಸಿದ್ಧವಾಗಿರುವುದು. ಆಮೇನ್. ಯೋಬನು ಅಧ್ಯಾಯ 5 ವಾಕ್ಯ 24. ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೆ ಗೊತ್ತೇ ಇರುವುದು. ನಿನ್ನ ಹಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನೂ ಕಡಿಮೆಯಾಗಿರುವುದಿಲ್ಲ. ಹೌದು, ಅಭಿಷೇಕ ತೈಲವು ನಿಮ್ಮ ಮೇಲೆ ಬರುವಾಗ ನೀವು ತಿಳಿದುಕೊಳ್ಳುತ್ತೀರಿ, ನಿಮ್ಮ ಗುಡಾರವು ಶಾಂತಿಯಿಂದ ಇದೆ ಎಂದು. ಮತ್ತು ನೀವು ನಿಮ್ಮ ವಾಸಿಸುವ ಸ್ಥಳವನ್ನು ಪರೀಕ್ಷಿಸುವಾಗ ಏನೂ ಕಳೆದು ಹೋಗಲಿಲ್ಲವೆಂದು ನೀವು ಕಂಡುಕೊಳ್ಳುತ್ತೀರಿ. ಏನೂ ಕಳೆದು ಹೋಗಿರುವುದಿಲ್ಲ, ಸರಿಯಲ್ಲವೇ? ದೇವರ ವಾಕ್ಯವು ಹೇಳುತ್ತದೆ, ದೇವರ ಅಭಿಷೇಕವು ನಿಮ್ಮ ಮೇಲೆ ಬರುವಾಗ, ನೀವು ಹಿಂತಿರುಗುವಾಗ ನಿಮ್ಮ ಗುಡಾರಕ್ಕೆ ನೀವು ಏನನ್ನೂ ಕಳೆದುಕೊಂಡಿರುವುದಿಲ್ಲ. ಆಮೇನ್. ಆದರೂ ಅಲ್ಲಿ ಕೆಲವು ವಸ್ತುಗಳು ಕಳೆದು ಹೋಗಿರಬಹುದು, ಆದರೆ ದೇವರಿಗೆ ಅದನ್ನು ಹಿಂತಿರುಗಿಸಿ ತಂದಿಡಲು ಸಾಧ್ಯ. ಆಮೇನ್. ಮನೆಯಲ್ಲಿ ಚಿಕ್ಕ ಮಕ್ಕಳಿರುವಾಗ ಮನೆಯ ಹಿರಿಯರು ವಸ್ತುಗಳನ್ನು ಮಕ್ಕಳಿಗೆ ಎಟಕಬಾರದೆಂದು ಅವುಗಳನ್ನು ಮೇಲೆ, ಕಪಾಟಿನ ಮೇಲೆ, ಫ್ರಿಜ್ಜಿನ ಮೇಲೆ, ಅಂಥ ಸ್ಥಳಗಳಲ್ಲಿ ಇಟ್ಟಿರುತ್ತಾರೆ, ಮಕ್ಕಳು ತೆಗೆಯಬಾರದೆಂದು. ಆದರೆ ವರುಷಗಳು ಹೋದಂತೆ, ಕಾಲವು ಸರಿದಂತೆ ಹಿರಿಯರು ಅಭ್ಯಾಸದ ಮೇರೆಗೆ ವಸ್ತುಗಳನ್ನು ಮೇಲಿಡುತ್ತಾರೆ ಮತ್ತು ಅವರು ಮರೆತಿರುತ್ತಾರೆ ಅವರ ಮಕ್ಕಳು ಬೆಳೆದಿದ್ದಾರೆಂದು. ಹೌದಲ್ಲವೇ? ಹೌದು. ಕೆಲವು ಸಮಯದಿಂದ ಮಕ್ಕಳಿಗೆ ಮುಟ್ಟಲು ಅಸಾಧ್ಯವಾದದ್ದು ಅಕಸ್ಮಾತ್ತಾಗಿ ಒಂದು ದಿನ ಅವರು ಅದನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ, ಸರಿಯಲ್ಲವೇ? ಹೌದು. ಮಗುವು ಈಗ ಬೆಳೆದು ರೂಪಾಂತರಗೊಂಡಿದೆ. ತಂದೆ ತಾಯಿಗೆ ಮಗು ಚಿಕ್ಕದೇ ಇರಬಹುದು, ಆದರೆ ಮಗುವು ಬೆಳೆದು ಬೇರೊಂದು ಆವೃತ್ತಿಗೆ ಸೇರಿ ವಸ್ತುಗಳು ಅವರಿಗೆ ಎಟಕುವಂತಾಗಿವೆ. ಹಾಲೆಲೂಯ. ಹಾಗೂ ಆ ವಸ್ತುಗಳನ್ನು ತೆಗೆದುಕೊಳ್ಳಲು ಯಶಸ್ವಿಯಾಗಿವೆ. ಅದೇ ರೀತಿ ದೇವರ ವಾಕ್ಯದ ಮುಖಾಂತರ ನೀವು ರೂಪಾಂತರಗೊಂಡಾಗ ಮತ್ತು ನೀವು ಆ ಆವೃತ್ತಿಗೆ ಸೇರುವಾಗ ಹಲವು ವಿಷಯಗಳು ನಿಮಗೆ ಸ್ಪಷ್ಟಗೊಳ್ಳುತ್ತವೆ. ಆಮೇನ್. ಹೌದು, ಕೆಲವೊಂದು ವಿಷಯಗಳು ನಿಮಗೆ ಸ್ಪಷ್ಟಗೊಳ್ಳುವುದು ನೀವು ಆ ಆವೃತ್ತಿಗೆ ಬಂದು ಮುಟ್ಟುವಾಗ, ಮತ್ತು ಅನೇಕ ವಿಷಯಗಳನ್ನು ನೀವು ಬಾಚಿಕೊಳ್ಳಬಹುದು ನೀವು ಉನ್ನತಕ್ಕೇರಲ್ಪಟ್ಟಾಗ. ಆಮೇನ್. ಯಾವಾಗ ನೀವು ಬೆಳೆಯುತ್ತೀರಿ ಆವಾಗ ನಿಮ್ಮದಲ್ಲದ ಅನೇಕ ವಸ್ತುಗಳು ನಿಮ್ಮದಾಗಿರುತ್ತವೆ. ಹೌದು, ಒಂದು ಕಾಲದಲ್ಲಿ ನಿಮ್ಮಿಂದ ಬಹು ದೂರವಿದ್ದ ವಸ್ತುಗಳು, ನಿಮಗೆ ಎಟಕುವಂತಹವುಗಳು, ಈಗ ನಿಮಗೆ ಅವುಗಳನ್ನು ಹೊಂದಲು ಸಾಧ್ಯವಾಗಿದೆ. ಹಾಲೆಲೂಯ. ಹೌದು, ಸಂಗತಿಗಳು ಈಗ ಸ್ಪಷ್ಟವಾಗಲು ಪ್ರಾರಂಭಿಸಿವೆ. ಆಮೇನ್. ಅಪೊಸ್ತಲರ ಕೃತ್ಯ ಅಧ್ಯಾಯ 20 ವಾಕ್ಯ 32. ನಾನೀಗ ನಿಮ್ಮನ್ನು ದೇವರಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪರಿಶುದ್ಧರೊಂದಿಗೆ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಆಮೇನ್. ಹೌದು, ನಾನೀಗ
ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಹಾಲೆಲೂಯ. ನಾನೀಗ ನಿಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡುತ್ತೇನೆ ಮತ್ತು ಆತನ ಕೃಪಾವಾಕ್ಯಕ್ಕೂ. ಹೌದು, ದೇವರ ವಾಕ್ಯವು ನಿಮ್ಮಲ್ಲಿ ಕೆಲವೊಂದು ಬದಲಾವಣೆ ತರಲು ಶಕ್ತವಾಗಿದೆ. ಅದು ನಿಮ್ಮನ್ನು ನಿರ್ಮಿಸುತ್ತದೆ. ನೀವು ಕೇಳುವ ಪ್ರತಿ ವಾಕ್ಯವು ನಿಮ್ಮೊಳಗೆ ಬದಲಾವಣೆಯನ್ನು ತರುತ್ತದೆ. ಹೌದಲ್ಲವೇ? ಹೌದು, ಅದು ನಿಮ್ಮೊಳಗೆ ಕಾರ್ಯವನ್ನು ಮಾಡುತ್ತದೆ, ನಿಮ್ಮನ್ನು ಕಟ್ಟಿಕೊಂಡು ತರುತ್ತದೆ. ದೇವರ ವಾಕ್ಯವನ್ನು ಕೇಳುತ್ತಾ ಇರುವಾಗ ನೀವು ಮೊದಲಿನ ಹಾಗೆ ಇರಲು ಸಾಧ್ಯವಿಲ್ಲ. ದೇವರ ವಾಕ್ಯವು ನಿಮ್ಮನ್ನು ನಿರ್ಮಿಸುತ್ತದೆ. ಆಮೆನ್. ವಾಕ್ಯ 32 ಪುನಃ ಒಮ್ಮೆ ಓದುವ. ನಾನೀಗ ನಿಮ್ಮನ್ನು ದೇವರಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪರಿಶುದ್ಧರೊಂದಿಗೆ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಆಮೆನ್. ನೀವು ನಿರ್ಮಿಸಲ್ಪಡದೆ ನಿಮ್ಮ ಹಕ್ಕು ನಿಮಗೆ ದೊರಕುವುದಿಲ್ಲ. ನೀವು ಮಾರ್ಪಡದೆ ನಿಮ್ಮ ಹಕ್ಕನ್ನು ನಿಮಗೆ ನೀಡುವುದಿಲ್ಲ. ಆದುದರಿಂದ ನಿಮ್ಮ ಬಾಧ್ಯತೆಯು ಸಿಗುವುದು ನೀವು ದೇವರ ವಾಕ್ಯದ ಮುಖಾಂತರ ಪುನರ್ ನಿರ್ಮಾಣವಾದ ಮೇಲೆ ಮಾತ್ರ. ಆಮೆನ್. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಆಮೆನ್. ಆದುದರಿಂದ ನಿಮ್ಮ ಅತೀ ದೊಡ್ಡ ಹೋರಾಟವು ಅಥವಾ ಶತ್ರುವು ನಿಮ್ಮನ್ನು ತಡೆಯುವುದು ನೀವು ಆ ಬಾಧ್ಯತೆಯನ್ನು ಪಡೆಯದಂತೆ, ನೀವು ದೇವರ ವಾಕ್ಯವನ್ನು ಕೇಳದಂತೆ, ಆ ವಾಕ್ಯಕ್ಕೆ ನಿಮ್ಮನ್ನೇ ಒಪ್ಪಿಸಿಕೊಡದಂತೆ ಅದು ನಿಮಗೆ ತೊಂದರೆಗೆ ಒಳಪಡಿಸುತ್ತದೆ. ಇಲ್ಲಿ ಪೌಲನು ಹೇಳುತ್ತಾನೆ, ನಾನು ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸುತ್ತೇನೆ. ಅದು ನೀವು ಬೆಳೆಯಲು ಸಹಾಯ ಮಾಡುತ್ತದೆ. ಹಾಗಾದರೆ ಶತ್ರುವು ನಿಮ್ಮನ್ನು ನಿಮ್ಮ ನಿರ್ದಿಷ್ಟ ಸ್ಥಾನಕ್ಕೆ ಸೇರದಂತೆ ಹೇಗೆ ತಡೆ ಹಿಡಿಯುತ್ತಾನೆ? ನೀವು ಅನೇಕ ವಿಷಯಗಳಲ್ಲಿ ಮೋಸ ಹೋಗುತ್ತೀರಿ. ದೇವರ ವಾಕ್ಯವೊಂದನ್ನು ಬಿಟ್ಟು ಬೇರೆ ಎಲ್ಲದರಲ್ಲಿಯೂ ಮೋಸ ಹೋಗುತ್ತೀರಿ. ಯಾಕೆಂದರೆ ನೀವು ಬೆಳೆಯಲು ಪ್ರಾರಂಭಿಸಿದ್ದೀರಿ. ಆಮೆನ್. ಆದುದರಿಂದ ಶತ್ರುವು ನೀವು ದೇವರ ವಾಕ್ಯದ ಮುಖಾಂತರ ನಿರ್ಮಿಸಲ್ಪಡುವುದು ಅದು ತಡೆಯುತ್ತದೆ. ಹೌದು, ಶತ್ರುವಿನ ಪ್ರತಿಯೊಂದು ಉದ್ದೇಶವು ನೀವು ದೇವರ ವಾಕ್ಯದ ಮುಖಾಂತರ ದೇವರ ಯೋಜನೆಗೆ ಸರಿಯಾಗಿ ಬೆಳೆಯದಂತೆ ತಡೆಯುವುದು. ಆದುದರಿಂದ ಶತ್ರುವು ಸಾಧ್ಯವಾದಷ್ಟು ಪ್ರಯತ್ನಿಸ್ತಾನೆ. ತೊಂದರೆಗಳ ಮುಖಾಂತರ ಬೇರೆಲ್ಲ ಸಾಧ್ಯತೆಗಳಿಂದ ನೀವು ದೇವರ ವಾಕ್ಯವನ್ನು ಕೇಳಿ ಅದರ ಮುಖಾಂತರ ಬೆಳೆಯದಂತೆ ತಡೆಯಲು ನೀವು ಪ್ರಾಪಂಚಿಕ ಲೌಕಿಕ ವಿಷಯಗಳಿಂದ ಕಾರ್ಯನಿರತರಾಗುವಂತೆ ಮಾಡುತ್ತಾನೆ. ಯಾಕೆಂದರೆ ಒಂದು ವೇಳೆ ನೀವು ಪುನರ್ ನಿರ್ಮಿಸಲ್ಪಟ್ಟರೆ ನೀವು ದೇವರ ಮಕ್ಕಳ ಬಾಧ್ಯತೆಗೆ ಅರ್ಹರಾಗುತ್ತೀರಿ. ನೀವು ದೇವರ ರಾಜ್ಯದ ವಸ್ತುಗಳನ್ನು
ಹಿಡಿದುಕೊಳ್ಳಲು ಶಕ್ತರಾಗುತ್ತೀರಿ. ಸರಿಯಲ್ಲವೇ? ಆಮೆನ್. ನಾನು ಹೇಳುವುದು ನಿಮಗೆ ತಿಳಿಯುತ್ತದಲ್ಲವೇ? ಅರ್ಥವಾಗ್ತದಲ್ಲವೇ? ಆಮೆನ್. ಹಾಲೆಲೂಯ. 1 ಸಾಮುವೇಲನು ಅಧ್ಯಾಯ 10 ವಾಕ್ಯ 2. ಈ ಹೊತ್ತು ನೀನು ನನ್ನನ್ನು ಬಿಟ್ಟು ಹೋದ ನಂತರ ಬೆನ್ಯಾಮೀನ್ಯರ ಮೇರೆಯೊಳಗಿರುವ ರಾಹೇಲಳ ಸಮಾಧಿಯ ಬಳಿಯಲ್ಲಿರುವಂಥ ಚೆಲ್ಚೈನಲ್ಲಿ 2 ಮನುಷ್ಯರನ್ನು ಕಾಣುವಿ. ದೇವರ ವಾಕ್ಯವು ಹೇಳುತ್ತದೆ, ನಾನು ನಿನ್ನನ್ನು ತೈಲದಿಂದ ಅಭಿಷೇಕಿಸಿದ ಮೇಲೆ, ತೈಲವು ನಿನ್ನ ಮೇಲೆ ಬಂದ ನಂತರ ನೀನು ಇಲ್ಲಿಂದ ಹೊರಟು ಹೋದಾಗ ರಾಹೇಲಳ ಸಮಾಧಿಯ ಬಳಿಯಲ್ಲಿ 2 ಮನುಷ್ಯರನ್ನು ಕಾಣುವಿ. ಬೆನ್ಯಾಮೀನರ ಮೇರೆಯೊಳಗಿರುವ ಚೆಲ್ಚಹಿನಲ್ಲಿ. ಅವರು ನಿನಗೆ ನೀನು ಹುಡುಕುತ್ತಿರುವ ಕತ್ತೆಗಳು ಸಿಕ್ಕಿದವು ಎಂದು ಹೇಳುವರು. ಈಗ ಇಲ್ಲಿ ಸೌಲನು ಯಾರು? ಒಬ್ಬ ಬೆನ್ಯಾಮೀನನು. ಅವನು ಬೆನ್ಯಾಮೀನನ ಕುಲಕ್ಕೆ ಸೇರಿದವನು. ದೇವರ ವಾಕ್ಯವು ಹೇಳುತ್ತದೆ, ಸೌಲನು ಬೆನ್ಯಾಮೀನನು. ಅವನನ್ನು ಅಭಿಷೇಕಿಸಿದ ಮೇಲೆ ಅವನು ತನ್ನ ದಾರಿಯಲ್ಲಿ ಹಿಂತಿರುಗುವಾಗ ಈಗ ನೀವು ಈ ವಾಕ್ಯವನ್ನು ತುಂಬ ಜಾಗ್ರತೆಯಾಗಿ ಆಲಿಸಿರಿ. ಸೌಲನು ಅಲ್ಲಿಂದ ಹೊರಟ ಮೇಲೆ ಅವನು ಮುಟ್ಟುವ ಮೊದಲ ಸ್ಥಳ ಯಾವುದು? ರಾಹೇಲಳ ಸಮಾಧಿ. ಹೌದು, ರಾಹೇಲಳ ಸಮಾಧಿ. ಒಬ್ಬ ಬೆನ್ಯಾಮೀನನಿಗೆ ಆ ಸಮಾಧಿಯು ಏನನ್ನು ತಿಳಿಸುತ್ತದೆ? ನೋವಿನ ಸ್ಥಳ, ನಷ್ಟವನ್ನು ಅನುಭವಿಸಿದ ಸ್ಥಳ. ಅವನಿಗೆ ಮಾತ್ರವಲ್ಲ, ಇಡೀ ಕುಲಕ್ಕೆ, ಹಲವು ಜನಾಂಗದವರೆಗೆ. ಈ ಸಮಾಧಿಯು ಎಲ್ಲಿರುತ್ತದೆ? ಬೆನ್ಯಾಮೀನರ ಪ್ರದೇಶದೊಳಗೆ. ಪ್ರತಿಯೊಬ್ಬ ಬೆನ್ಯಾಮೀನನು ಅವರ ಮೇರೆಯನ್ನು ದಾಟಿ ಹೋಗುವಾಗ ಅವರು ನೋಡುವುದು ಈ ಸಮಾಧಿಯನ್ನು, ರಾಹೇಲಳ ಸಮಾಧಿ. ಮಗುವಿಗೆ ಜನ್ಮ ನೀಡುವಾಗ ಆಕೆಯು ತೀರಿ ಹೋಗಿದ್ದಳು. ಬೆನ್ಯಾಮೀನನು ಜನಿಸುವಾಗ ತಾಯಿ ರಾಹೇಲಳು ಸತ್ತು ಹೋಗಿದ್ದಳು. ಸರಿಯಲ್ಲವೇ? ಈ ಸಮಾಧಿಯು ದಿನಾಲು ಒಂದು ವಿಷಯವನ್ನು ನೆನಪಿಸುವಂತಹದ್ದು. ಅದು ನೋವನ್ನು ನೆನಪಿಸುತ್ತದೆ. ಸರಿಯಲ್ಲವೇ? ಆ ದಾರಿಯಿಂದ ಹಾದು ಹೋಗುವ ಪ್ರತಿಯೊಬ್ಬ ಬೆನ್ಯಾಮೀನರಿಗೆ ಆ ಸಮಾಧಿಯನ್ನು ನೋಡುವಾಗ ನೋವಿನ ಅನೇಕ ನೆನಪುಗಳು ಮರುಕಳಿಸ್ತವೆ. ನಷ್ಟ, ಹೌದು, ಆ ನೆನಪನ್ನು ಆ ಸಮಾಧಿಯು ತರುತ್ತದೆ. ಆ ದಾರಿಯಿಂದ ಹಾದು ಹೋಗುವ ಪ್ರತಿಯೊಬ್ಬ ಬೆನ್ಯಾಮೀನನಿಗೆ ಆ ಸಮಾಧಿಯನ್ನು ನೋಡುವಾಗ ನೆನಪಿಗೆ ತರುವಂಥದ್ದು ನೋವು, ದುಃಖದ ಸ್ಥಳ, ನಷ್ಟದ ಸ್ಥಳ. ಆ ಸ್ಥಳವು ಕಳೆದುಕೊಂಡದ್ದರ ನೆನಪು. ಆದರೆ ಅಭಿಷೇಕ ತೈಲವು ಅವನ ಮೇಲೆ ಬಂದು ಅವನು ಹಿಂತಿರುಗಿದಾಗ ದೇವರ ವಾಕ್ಯವು ಹೇಳುತ್ತದೆ, ನೀನು ಅದಕ್ಕಿಂತಲೂ ಹೆಚ್ಚಿನದನ್ನು ನೋಡುವಿ. ನೀನಲ್ಲಿ 2 ವ್ಯಕ್ತಿಗಳನ್ನು ನೋಡುವಿ. ಎಲ್ಲಿ? ಆ ಸಮಾಧಿಯ ಬಳಿ. ಮತ್ತು ಅವರು ಹೇಳುವರು, ನೀನು ಏನು ಕಳೆದುಕೊಂಡಿದ್ದಿ ಅದು ದೊರಕಿದೆ. ಆಮೆನ್.
ನೀನು ಕಳೆದುಕೊಂಡ ಆ ಸ್ಥಳದಲ್ಲಿ, ಅಥವಾ ಯಾವಾಗಲೂ ನಿನ್ನ ಶತ್ರುವು ಏನನ್ನು ಮಾಡಿದನೆಂದು ನೆನಪಿಸುವ ಆ ಜಾಗದಲ್ಲಿ, ನೋವಿನ ಸ್ಥಳ, ಚಿತ್ರಹಿಂಸೆಯ ಆ ಸ್ಥಳ, ಯಾವಾಗಲೂ ತೊಂದರೆ ಮತ್ತು ನೋವನ್ನು ನೆನಪಿಸುವ ಆ ಸ್ಥಳ, ಯಾವಾಗಲೂ ಅಲ್ಲಿಂದ ಹಾದು ಹೋಗುವಾಗ ನೋಡುವುದು ಆ ಸಮಾಧಿಯನ್ನು. ಆದುದರಿಂದ ಈ ಹೊತ್ತು ಅಭಿಷೇಕ ತೈಲವು ನಿನ್ನ ಮೇಲೆ ಬಂದು ನೀನು ಅಲ್ಲಿಂದ ಹಾದು ಹೋಗುವಾಗ ಸಮಾಧಿ ಮಾತ್ರವಲ್ಲ, ನೀನು ಬೇರೆ ಸಂಗತಿಯನ್ನು ಅಲ್ಲಿ ನೋಡುವೆ. ಸರಿಯಲ್ಲವೇ? ಅಲ್ಲಿ ಬೇರೆಯವರು ನಿಂತಿರುವುದನ್ನು ನೋಡುವೆ. ಇಬ್ಬರು ವ್ಯಕ್ತಿಗಳು ಅಲ್ಲಿರುವರು ಮತ್ತು ಅವರು ನಿನಗೆ ಹೇಳುತ್ತಾರೆ, ಏನನ್ನು? ನೀನು ಏನನ್ನು ಕಳೆದುಕೊಂಡಿದ್ದೀಯೋ ಅದು ದೊರಕಿತು. ಆಮೆನ್. ಯಾವಾಗ ಅಭಿಷೇಕ ತೈಲ ನಿಮ್ಮ ಮೇಲೆ ಬರುವಾಗ ನೀವು ವಿಷಯಗಳನ್ನು ಬೇರೆಯಾಗಿಯೇ ನೋಡುತ್ತೀರಿ. ಇಷ್ಟರವರೆಗೆ ನೀವು ನಡೆದಾಡಿದ ಸ್ಥಳ, ಆ ಸ್ಥಳವು ಯಾವಾಗಲೂ ನಿಮಗೆ ನೆನಪಿಸುವ ನೋವು, ದುಃಖ, ನಷ್ಟಗಳನ್ನು ನೀವು ದುಃಖದಿಂದ, ಕಣ್ಣೀರಿನಿಂದ ನೋಡುವ ಆ ವಿಷಯಗಳು, ಆ ಸ್ಥಳದಿಂದಲೇ, ಆ ಪರಿಸ್ಥಿತಿಯಿಂದಲೇ ನಿಮಗೆ ಸುವಾರ್ತೆಯು ಸಿಗುವುದು. ಆಮೆನ್. ಹಾಲೆಲೂಯ. ಹಾಗಾದರೆ ವ್ಯತ್ಯಾಸವನ್ನು ಮಾಡಿದ್ದು ಯಾವುದು? ಅಭಿಷೇಕ ತೈಲ. ನಿಮ್ಮ ನಿರ್ದಿಷ್ಟ ಸ್ಥಾನವನ್ನು ಸ್ಪಷ್ಟಪಡಿಸುವುದು. ಯಾವಾಗಲೂ ನೋವಿನ ಸ್ಥಳವಾಗಿರುವ ಆ ಜಾಗವು ಅಕಸ್ಮಾತ್ತಾಗಿ ಸುವಾರ್ತೆಯ ಸ್ಥಳವಾಗಿ ಪರಿಣಮಿಸಿತು. ಅದೇ ದೇವರ ವಾಕ್ಯವು ಹೇಳುತ್ತದೆ, ಇಬ್ಬರು ವ್ಯಕ್ತಿಗಳು ನಿಮಗೆ ಸುವಾರ್ತೆಯನ್ನು ನೀಡುತ್ತಾರೆ. ಎಲ್ಲಿ? ರಾಹೇಲಳ ಸಮಾಧಿಯ ಬಳಿ. ಪ್ರತಿಯೊಬ್ಬ ಬೆನ್ಯಾಮೀನರಿಗೆ ರಾಹೇಲಳ ಸಮಾಧಿ ಒಂದು ಕೆಟ್ಟ ನೆನಪಿನ ಸ್ಥಳ, ನೋವಿನ ನೆನಪುಗಳು. ಸರಿಯಲ್ಲವೇ? ಆದರೆ ಯಾವಾಗ ದೇವರನ್ನು ಭೇಟಿಯಾಗುತ್ತೀರಿ, ದೇವರ ಸೇವಕನನ್ನು ಭೇಟಿಯಾಗುತ್ತೀರಿ ಮತ್ತು ಅಭಿಷೇಕ ತೈಲ ನಿಮ್ಮ ಮೇಲೆ ಬರುವಾಗ ಮತ್ತು ನೀವು ಹಿಂತಿರುಗುವಾಗ, ಇಷ್ಟರವರೆಗೆ ನಿಮಗೆ ನೋವು, ದುಃಖ, ಕಣ್ಣೀರಿಗೆ ಕಾರಣವಾದ ಆ ಸ್ಥಳವು ಈ ಹೊತ್ತು ನಿಮಗೆ ಸುವಾರ್ತೆಯನ್ನು ನೀಡುತ್ತದೆ. ಆಮೆನ್. ಹಾಲೆಲೂಯ. ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿರಿ. ದೇವರಿಗೆ ಗಟ್ಟಿಯಾಗಿ ಬಲವಾಗಿ ಸ್ತೋತ್ರವನ್ನು ಹೇಳಿ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಘನ ಸ್ತೋತ್ರ, ಮಹಿಮೆ ಯೇಸುವೆ. ಆಮೆನ್. ಪ್ರತಿಯೊಂದು ನೋವಿನ ಸ್ಥಳವು ಆನಂದ ಪಡುವ ಸ್ಥಳವಾಗಿ ಪರಿವರ್ತನೆ ಆಗಲಿ. ನೀನು ಅಲ್ಲಿ ಹಿಂತಿರುವಾಗ ನೀನಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಭೇಟಿಯಾಗುತ್ತಿ. ಅವರು ನಿನಗೆ ಸುವಾರ್ತೆಯನ್ನು ನೀಡುವರು. ಆಮೆನ್. ಹೌದು, ವಂಶಾವಳಿಯಿಂದ ಇದ್ದ ಆ ನೋವು, ವಂಶಾವಳಿಯಿಂದ ಸಮಾಧಿ ಮಾಡಿದ ಆ ನೋವು, ಯಾವಾಗ ಅಭಿಷೇಕ ತೈಲ ನಿಮ್ಮಲ್ಲಿ ಇಳಿದು ಬರುತ್ತದೆ, ವಂಶಾವಳಿಯಿಂದ ಇದ್ದ ನೋವು ಪರಿವರ್ತನೆಯಾಗಿ ಸಂತೋಷಗೊಳಿಸುವ ಸ್ಥಳವಾಗಿ ಪರಿವರ್ತನೆಯಾಗಲಿ. ಆಮೆನ್. ವಂಶಾವಳಿಯಿಂದ ಇದ್ದ ಆ ನೋವು,
ಕುಟುಂಬದ ತೊಂದರೆಗಳು, ವಂಶಾವಳಿಯಿಂದ ಇದ್ದ ತೊಂದರೆಗಳು ಅಕಸ್ಮಾತ್ತಾಗಿ ಬದಲಾವಣೆ ಹೊಂದುವುದು. ಅವುಗಳು ಕಾಣಿಸಿಕೊಳ್ಳುವ ರೀತಿಯು ಬದಲಾವಣೆ ಹೊಂದುವುದು. ಆಮೇನ್. ನೀವು ಅಲ್ಲಿ ಮುಟ್ಟುವಾಗ ಆ ಅಭಿಷೇಕ ತೈಲವು ಅವುಗಳನ್ನೆಲ್ಲ ಬದಲಾಯಿಸುವುದು. ಆಮೇನ್. ನೀವು ಎಲ್ಲ ವಿಷಯಗಳನ್ನು ಬೇರೆಯದೇ ರೀತಿಯಲ್ಲಿ ನೋಡುವವರಾಗುವಿರಿ. ಆಮೇನ್. ನಿಮ್ಮ ಕಣ್ಣುಗಳು ಸಮಾಧಿಯ ಮೇಲೆ ಹೋಗಲಿಕ್ಕಿಲ್ಲ, ಬದಲಾಗಿ ಇಬ್ಬರು ವ್ಯಕ್ತಿಗಳು ಬೇರೆಯೇ ವಿಷಯವಾಗಿ ಮಾತಾಡುವುದನ್ನು ಕೇಳುವಿರಿ. ಹಾಲೆಲೂಯ. ಯೆಶಾಯ ಅಧ್ಯಾಯ 61 ವಾಕ್ಯ 4. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವದಲ್ಲಿ ಹಾಳು ಬಿದ್ದದನ್ನು ಪುನಃ ಎಬ್ಬಿಸುವರು, ತಲತಲಾಂತರಗಳಿಂದ ಹಾಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಆಮೆನ್. ದೇವರ ವಾಕ್ಯ ಏನನ್ನು ಹೇಳುತ್ತದೆ? ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವದಲ್ಲಿ ಪಾಳು ಬಿದ್ದದನ್ನು ಪುನಃ ಎಬ್ಬಿಸುವರು, ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಹೌದು, ಅವರು ಅದನ್ನು ಜೀರ್ಣೋದ್ಧಾರ ಮಾಡುವರು. ಸಮಾಧಿಯು ಹೇಗೆ ಕಾಣುತ್ತದೆ? ವ್ಯರ್ಥವಾದ ಸ್ಥಳ, ಪುರಾತನ ಕಾಲದಿಂದ ಪಾಳು ಬಿದ್ದ ಸ್ಥಳ. ಅವುಗಳನ್ನು ಪುನರ್ನಿರ್ಮಿಸುವರು. ಕುಟುಂಬದ ನೋವು ಸೌಲನನ್ನು ಹುಡುಕಿಕೊಂಡು ಹೋಗುವಂತೆ ಮಾಡಿ ದೇವರ ಸೇವಕನನ್ನು ಭೇಟಿಯಾಗುವಂತೆ ಮಾಡಿತು. ಅವನ ಮೇಲೆ ಬಂದ ಅಭಿಷೇಕ ತೈಲವು ಅವನಿಗೆ ಮಾತ್ರ ಆಶೀರ್ವಾದವಾಯಿತಲ್ಲ, ಅದು ಅವನ ಕುಟುಂಬಕ್ಕೆ ಮಾತ್ರವಲ್ಲ, ಅವನ ಕುಲಕ್ಕೆ ಮಾತ್ರವಲ್ಲ, ಬದಲು ಇಡೀ ಇಸ್ರೇಲ್ ಜನಾಂಗದವರಿಗೆ ಒಂದು ಆಶೀರ್ವಾದವಾಯಿತು. ಆಮೇನ್. ಸರಿಯಲ್ಲವೇ? ನೀವು ಅನುಭವಿಸುವ ಕೆಲವು ನೋವುಗಳು ಕುಟುಂಬದ ಹಳೆಯ ನೋವುಗಳನ್ನು ಮರುಕಳಿಸುತ್ತವೆ ಮತ್ತು ನಿಮ್ಮ ಮೇಲೆ ಬರುವ ಆ ಅಭಿಷೇಕ ತೈಲವು ಅನೇಕ ವಿಷಯಗಳನ್ನು ಬದಲಾಯಿಸುತ್ತದೆ. ಆದುದರಿಂದ ನಿಮ್ಮ ನೋವು ದೇವರನ್ನು ಎದುರುಗೊಳ್ಳಲು ಭೇಟಿಯಾಗಲು ಕಾರಣವಾಗುತ್ತದೆ ಮತ್ತು ಆ ಭೇಟಿಯಿಂದ ನೀವು ಪುನರ್ನಿರ್ಮಿಸಲ್ಪಡುತ್ತೀರಿ. ಕೆಲವು ವ್ಯರ್ಥವಾದ ಸ್ಥಳಗಳನ್ನು ಪುನರ್ಸ್ಥಾಪಿಸುತ್ತೀರಿ. ಅನೇಕ ಸಲ ನಿಮ್ಮ ನೋವನ್ನು ನೋಡಿ ನೀವು ಹೇಳಬಹುದು, ನನ್ನ ಜೀವನ ಯಾಕೆ ಈ ರೀತಿಯಾಗಿದೆ? ದೇವರು ನಿಮ್ಮ ಪರಿವರ್ತನೆಗೊಂಡ ರೂಪವನ್ನು ನೋಡಲು ಬಯಸುತ್ತಾರೆ. ಹೌದು, ನಾನು ಅವನನ್ನು ಕೂಗಾಡುವ ಮರುಭೂಮಿಯಲ್ಲಿ ಕಂಡುಕೊಂಡೆನು. ವ್ಯರ್ಥವಾದ ಸ್ಥಳದಲ್ಲಿ ನಿಮ್ಮ ನಷ್ಟ, ನಿಮ್ಮ ನೋವು, ನಿಮ್ಮ ಹೋರಾಟ, ನಿಮ್ಮ ದುಃಖ ಇವುಗಳು ದೇವರನ್ನು ಹುಡುಕುವಂತೆ ಮಾಡುತ್ತವೆ ಮತ್ತು ಆ ಪ್ರಕ್ರಿಯೆಯಲ್ಲಿ ದೇವರನ್ನು ಎದುರುಗೊಳ್ಳುವಿಕೆ ನಡೆಯುತ್ತದೆ. ಅಭಿಷೇಕ ತೈಲವು ಬರುತ್ತದೆ ಮತ್ತು ನೀವು ನೋಡುತ್ತೀರಿ ವಂಶಾವಳಿಯಿಂದ ಬಂದ ಶಾಪಗಳು ಮುರಿದು ಬೀಳುವುದನ್ನು. ಹೌದು, ಕೆಲವು ಪರಿಚಿತವಾದ ಬಂಧನಗಳು ಮುರಿದು ಬೀಳುತ್ತವೆ, ಪ್ರಾದೇಶಿಕ ಬಂಧನಗಳು ಮುರಿದು ಬೀಳುತ್ತವೆ. ಅವನು ಇಸ್ರೇಲ್ ಜನಾಂಗದವರ ವಿಮೋಚಕನಾದನು. ಸರಿಯಲ್ಲವೇ? ಬೆನ್ಯಾಮೀನ್ ಕುಲದವರಿಗೆ ಮಾತ್ರವಲ್ಲ, ಅವನ ಮನೆತನದವರಿಗೆ ಮಾತ್ರವಲ್ಲ, ಅವನು ಇಸ್ರೇಲ್ ಜನಾಂಗದವರ ವಿಮೋಚಕನಾದನು. ಒಬ್ಬ ಮನುಷ್ಯನಲ್ಲಿ ಆದ ಆ ಪರಿವರ್ತನೆಯು ಆ ಇಡೀ ದೇಶದ
ಭವಿಷ್ಯದ ಮೇಲೆ ಪರಿಣಾಮ ಬೀರಿತು. ಅದು ಹೇಗೆ ಸಾಧ್ಯವಾಯಿತು? ಒಂದು ನಷ್ಟ, ಒಂದು ನೋವು, ಒಂದು ಹೋರಾಟ, ಒಂದು ದುಃಖ ಅದು ಅವನಿಗೆ ಹುಡುಕುವಂತೆ ಮಾಡಿತು. ಆ ಹುಡುಕುವಿಕೆಯಲ್ಲಿ ಬದಲಾವಣೆ ಆಗುವುದು, ಸ್ಪಷ್ಟಗೊಳ್ಳುವಿಕೆ ಮತ್ತು ಪರಿವರ್ತನೆ ಅವನಲ್ಲಿ ಬಂತು ಮತ್ತು ಅವನು ಹಿಂತಿರುಗಿದ. ಆ ಹಿಂತಿರುಗುವಿಕೆಯಲ್ಲಿ ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳಂತೆ ಇದ್ದವುಗಳು, ನೋವು ಮತ್ತು ದುಃಖ ಹಲವಾರು ತಲೆಮಾರುಗಳಿಂದ ಇದ್ದವುಗಳು ಮತ್ತು ಬೆನ್ಯಾಮೀನನ ಸಂಪೂರ್ಣ ಕುಲದವರಲ್ಲಿದ್ದ ಆ ನೋವು ಅವನ ತಾತ ಮುತ್ತಾತನ ಮುತ್ತಾತನ ಬಗ್ಗೆ ಹೇಳುವುದು. ಆಮೆನ್. ಅದು ಅನೇಕ ವಂಶಾವಳಿಯವರೆಗೆ ನೋವಿಗೆ ಕಾರಣವಾದ ಸ್ಥಳವು ಅಕಸ್ಮಾತ್ತಾಗಿ ಆ ಸ್ಥಳದಿಂದ ಒಳ್ಳೆಯ ಸುವಾರ್ತೆಯು ಬಂತು. ಸರಿಯಲ್ಲವೇ? ಆಮೆನ್. ನೀವು ಪುರಾತನ ಕಾಲದ ನಿವೇಶನಗಳನ್ನು ಪುನರ್ನಿರ್ಮಿಸುತ್ತೀರಿ. ಹಳೆಯ ಕಾಲದ ಸ್ಥಳಗಳು ಅನೇಕ ಜನಾಂಗದವರಿಗೆ ನಿರ್ಜನವಾಗಿದ್ದ ಸ್ಥಳಗಳು. ಹೌದು, ನಾನು ನಿಮ್ಮ ಮೇಲೆ ಆಶೀರ್ವಾದವನ್ನು ಬೇಡುತ್ತೇನೆ. ನಿಮ್ಮ ಜೀವನವು ಪುನರ್ಸ್ಥಾಪನೆಗೊಳ್ಳಲಿ. ಪುರಾತನ ಕಾಲದ ಸ್ಥಳಗಳು, ಅನೇಕ ಜನಾಂಗದಿಂದ ವ್ಯರ್ಥವಾದ ಸ್ಥಳಗಳು, ನಿರ್ಜನವಾದ ಪ್ರದೇಶಗಳು, ವ್ಯರ್ಥವಾದ ಸ್ಥಳಗಳಂತೆ ಇದ್ದವುಗಳು ದೇವರು ನಿಮ್ಮ ಜೀವನದಲ್ಲಿ ಪುನರ್ನಿರ್ಮಿಸಲಿ. ಹಾಲೆಲೂಯ. ಆಮೆನ್. ದೇವರ ಅಭಿಷೇಕದ ತೈಲವು ಇಳಿದು ಬರುವಾಗ ಪ್ರಲಾಪದಿಂದ ಕೂಡಿದ ಸ್ಥಳವು ಪರಿವರ್ತನೆಗೊಳ್ಳುವುದು. ಆಮೆನ್. ನೀವು ಏನನ್ನು ನೋಡುತ್ತೀರಿ? ಸೈತಾನನು ಮಾಡಿದ ಕೆಲಸವನ್ನು ಅಥವಾ ದೇವರು ಮಾಡುವ ಕಾರ್ಯಗಳನ್ನು? ನೀವು ಕೆಲವೊಮ್ಮೆ ಹಳೆಯ ಕಟ್ಟಡಗಳನ್ನು ಹಾದು ಹೋಗುವಾಗ ಹಳೆಯ ಕಟ್ಟಡಗಳನ್ನು ನೋಡಿರುತ್ತೀರಿ. ಅನೇಕ ವರ್ಷಗಳಿಂದ ಆ ಕಟ್ಟಡವು ಅಲ್ಲೇ ಇದ್ದರೂ ಅದರ ಪಕ್ಕದಲ್ಲಿ ಬೇರೊಂದು ಕಟ್ಟಡವು ಮೇಲೇರಿ ಬರುತ್ತದೆ. ಆದರೆ ಹೊಸ ಕಟ್ಟಡವು ಬೇಗನೆ ಕಣ್ಣಿಗೆ ಬೀಳುವುದಿಲ್ಲ. ಯಾಕೆಂದರೆ ಮುಂಭಾಗದಲ್ಲಿರುವ ಹಳೆಯ ಕಟ್ಟಡದಿಂದಾಗಿ. ಜನರು ಆ ಹಳೆಯ ಕಟ್ಟಡದ ಒಂದು ಭಾಗವನ್ನು ಅಲ್ಲೇ ಹಾಗೇ ಇಟ್ಟು ಅದಕ್ಕೆ ತಾಗಿಯೋ ಎಂಬಂತೆ ಹೊಸ ಕಟ್ಟಡವನ್ನು ನಿರ್ಮಿಸುತ್ತಾರೆ. ಆ ಹಳೆಯ ಕಟ್ಟಡವು ಪೇಂಟಿಂಗ್ ಎಲ್ಲ ಮಾಡದೆ ಹಾಗೇ ಇರಬಹುದು. ಆದರೆ ಅದರ ಹಿಂದುಗಡೆ, ಆ ಹಳೆಯ ಕಟ್ಟಡದ ಹಿಂದುಗಡೆ ಹೊಸ ಕಟ್ಟಡ ತಲೆ ಎತ್ತುತ್ತದೆ. ಹಾಲೆಲೂಯ. ಅನೇಕ ಸಲ ಆ ಹಳೆಯ ಕಟ್ಟಡದ ಹಿಂದುಗಡೆ ನಿರ್ಮಿಸಲ್ಪಡುವುದನ್ನು ನೀವು ಯಾರೂ ನೋಡಲಿಕ್ಕಿಲ್ಲ. ಆದರೆ ಅಲ್ಲಿ ಒಂದು ಹೊಸ ವಸತಿಗೃಹ ಸಿದ್ಧವಾಗಿರುತ್ತದೆ. ನೀವು ಆ ನಿರ್ಜನ ಪ್ರದೇಶ ಮಾತ್ರ ನೋಡಿರುತ್ತೀರಿ. ಹೌದು, ದೇವರಲ್ಲಿ ಹೊಸತನ್ನು ಮಾಡುತ್ತಿರುತ್ತಾರೆ. ಆಮೆನ್. ದೇವರು ನಿಮ್ಮೊಳಗೆ, ನಿಮ್ಮ ಹೃದಯದ ಆಳದಲ್ಲಿ ಬದಲಾವಣೆ ತರುತ್ತಿದ್ದಾರೆ. ಹೌದು, ಆ ಹಳೆಯ ಕಟ್ಟಡವನ್ನು ತೆಗೆದುಹಾಕಿ ಹೊಸ ಕಟ್ಟಡವು ಪೇಂಟಿಂಗ್ ಆದ ಮೇಲೆ ನೀವು ನೋಡುತ್ತೀರಿ ಆ ಹೊಸ ಕಟ್ಟಡದ ನಿರ್ಮಾಣವಾದುದನ್ನು.
ಆಮೇನ್. ಆದರೆ ಅಕಸ್ಮಾತ್ತಾಗಿ ನೀವು ಆಚೆ ಹಾದು ಹೋಗುವಾಗ ಹೇಳುತ್ತೀರಿ, ಯಾವಾಗ ಇದನ್ನು ನಿರ್ಮಿಸಿದ್ದಾರೆ? ಈ ಕಟ್ಟಡವು ಯಾವಾಗ ಮೇಲೆ ಬಂತು? ಸರಿಯಲ್ಲವೇ? ಹೌದು, ನಾನು ಅಂತಹ ಅನೇಕ ಕಟ್ಟಡಗಳನ್ನು ತುಂಬ ಕಡೆ ನೋಡಿದ್ದೇನೆ. ಏನೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಒಂದು ಸುಂದರವಾದ ಕಟ್ಟಡದ ನಿರ್ಮಾಣ. ಹೌದು, ಏನೂ ಇಲ್ಲದ ಪ್ರದೇಶದಲ್ಲಿ ಒಂದು ಸುಂದರವಾದ ಕಟ್ಟಡದ ನಿರ್ಮಾಣ. ಇದು ನಿಮ್ಮ ಕಥೆಯೂ ಆಗಿದೆ. ಆಮೇನ್. ಹಾಲೆಲೂಯ. ಜನರು ಆಶ್ಚರ್ಯಚಕಿತರಾಗುತ್ತಾರೆ, ಇದು ಯಾವಾಗ ಸಂಭವಿಸಿತು? ಹಾಲೆಲೂಯ. ಆಮೇನ್. ಯೇಸುವೇ ಸ್ತೋತ್ರ. ಕರ್ತನಾದ ತಂದೆಯೇ, ನಿಮಗೆ ಆರಾಧನೆ ಮಹಿಮೆ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸ್ತೀರಿ, ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೇ, ನಾನು ನನ್ನ ಜೀವನವನ್ನು ನಿನಗೆ ಅರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿಯೆಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದೀರೆಂದು ನಾನು ನಂಬುತ್ತೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೇ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೇ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. Hallelujah. Father, I entrust every life into your hands, Lord. Every area of the lives of your people. Everything that is like a ruin. Every ancient ruins in their bloodline. We bring it before thee. Oh, we pray that. Let the richness of your anointing to break every yoke over the lives and families of your people. May their lives to be set free for your glory. May them see something good come out of their ruins, Lord. Let everything that is like a ruin to be built up for your glory. Every waste places, everything that is desolate in the lives of your people and in families to be healed and set free for your glory. In Jesus' name, amen. May the love of God the Father, may the peace of our Lord Jesus Christ and the fellowship of the Holy Spirit be with you all. Amen. Hallelujah. Shalom.